ಆಚಾರ್ಯರ ಹತ್ರ ತೋರಿಸ್ತಾ ಇದ್ರು. ಅದರಲ್ಲಿ ಆಚಾರ್ಯರನ್ನ ಮುಂದೆ ನಿಂತು ಮಾತನಾಡಿದವರು ಶೋಭನ ಭಟ್ಟರು ಅಂತ. ಅನೇಕ ಸಭೆಗಳಲ್ಲಿ ಆಗಲೇ ತತ್ವದ ಪ್ರಸಾರವನ್ನು ಮಾಡುವುದರಲ್ಲಿ ಅಗ್ರಗಣ್ಯರಾಗಿದ್ದವರು. ಆದ್ರೆ ಆಚಾರ್ಯರ ಮಾತು ಕೇಳಿದ ಮೇಲೆ ತನ್ನ ಪೂರ್ವ ಚಿಂತನೆಗಳಲ್ಲಿರುವ ಲೋಪದೋಷಗಳನ್ನ ಆಚಾರ್ಯರು ತಿಳಿಯಾಗಿ ಅದನ್ನ ತಿದ್ದಿದ ಮೇಲೆ ಅವರಿಗನ್ನಿಸಿತು, ನಾನು ಇದನ್ನ ಹಿಂದಿನದ್ದನ್ನು ಮರ್ಯಾದೆ ಇದ್ದೇ ಇದೆ, ಆದ್ರೆ ಸತ್ಯ ಗೊತ್ತಾದಾಗ ಹಿಂದಿನದಕ್ಕಿಂತ ಇದೇ ಹೆಚ್ಚಿನದ್ದು ಅಂತ ಗೊತ್ತಾದಾಗ ನಿಮ್ಮ ಶಿಷ್ಯನಾಗಿರ್ತೇನೆ ಅಂತ ಆಚಾರ್ಯರ ಜೊತೆಗೆ ಹೆಜ್ಜೆ ಇಟ್ಟು ನಡೆದುಕೊಂಡು ಬಂದೇ ಬಿಟ್ರು. ಹಾಗೆ ಪದ್ಮನಾಭ ತೀರ್ಥರು ಅಂತ ಅವರು ಮುಂದೆ ಆಚಾರ್ಯರ ಅತ್ಯಂತ ಪ್ರಿಯ ಶಿಷ್ಯರಾಗಿ ಓಡಾಡಿದ್ರು. ಆಚಾರ್ಯರ ಮಾತುಗಳನ್ನ ಅನೇಕ ಜನ ಅನೇಕ ತರ ಸ್ವೀಕರಿಸ್ತಾ ಇದ್ರು ಅಂತ ಒಂದು ಮಾತಿದೆ. ಅದಕ್ಕೊಂದು ಚಂದದ ಉದಾಹರಣೆ ಕೊಡ್ತಾರೆ. ಶಂಖವನ್ನ ಒಬ್ಬ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದು ಅಂತ ಭಾವಿಸಿ ತಂದು ದೇವರ ಕೋಣೆಯಲ್ಲಿ ಇಡ್ತಾನೆ. ಒಬ್ಬ ಅದನ್ನು ಪುಡಿಗಟ್ಟಿದ್ರೆ ಮನೆಗೆ ಗೋಡೆಗೆ ಸುಣ್ಣ ಹಾಕ್ಬಹುದು ಅಂತ ಅನ್ಕೊಳ್ತಾನೆ. ಇನ್ನೊಬ್ಬ ಅದನ್ನ ಮಾರಿದ್ರೆ ಒಂದಿಷ್ಟು ದುಡ್ಡು ಸಿಗುತ್ತೆ ಅಂತ ಅನ್ಕೊಳ್ತಾನೆ. ಶಾಸ್ತ್ರವೂ ಕೂಡ ಹಾಗೆ. ಶಂಖ ಅಂದ್ರೆ ಶಾಸ್ತ್ರಾಭಿಮಾನಿನಿಯಾದ ಲಕ್ಷ್ಮಿ ಅಲ್ವಾ. ಹಾಗಾಗಿ ಆಚಾರ್ಯರು ಕೊಟ್ಟ ಮಾತಿನ ಲಕ್ಷ್ಮಿಯನ್ನ ಕೆಲವರು ತಮ್ಮ ದೊಡ್ಡತನವನ್ನ ಎಲ್ಲರ ಮುಂದೆ ಪ್ರದರ್ಶಿಸಿ ಎರಡು ಮಾತು ಅಲ್ಲಿಂದ ಇಲ್ಲಿಂದ ಕೇಳ್ಕೊಳ್ಳೋದು, ಅದು ನಮ್ದೇ ವಿಚಾರ ಅನ್ನೋ ಹಾಗೆ ಎಲ್ಲರ ಮುಂದೆ ಹಬ್ಬುವುದು. ಅದು ಆ ಕಾಲದಲ್ಲೂ ಇತ್ತು, ಈ ಕಾಲದ್ದೇನು ಅಲ್ಲ. ಕೆಲವರು ಇದ್ದಾರೆ, ನಾವು ಮಹಾಭಾರತ ರಾಮಾಯಣ ಎಲ್ಲ ಏನು ಓದಿಲ್ಲ ಆದ್ರೆ ನಮ್ಗೆಲ್ಲ ಗೊತ್ತು ಅಂತ ಬೊಬ್ಬೆ ಹೊಡೆಯೋರು ಇದ್ದಾರೆ. ದೊಡ್ಡ ದೊಡ್ಡ ಪೀಠದಲ್ಲಿ ಕೂತ್ಕೊಂಡು ಅನೇಕ ಲಕ್ಷಗಟ್ಟಲೆ ಸಂಪಾದನೆಯ ಮೂಲಕ ನಿಮಗೆ ಮೋಕ್ಷದ ಟಿಕೆಟ್ ಕೊಡ್ತೇವೆ ಅಂತ ಬೊಬ್ಬೆ ಹೊಡೆಯೋರು ಇರ್ತಾರೆ. ಆದ್ರೆ ಅಂತವರು ಆ ಕಾಲದಲ್ಲಿ ಇದ್ರು. ಆದ್ರಿಂದಾಗಿ ಆಚಾರ್ಯರನ್ನು ನಿರಾಕರಿಸಿದ್ರು. ಯಾಕಂದ್ರೆ ಎಲ್ಲ ಕಾಲದಲ್ಲಿ ಎಲ್ಲ ತರದವ್ರು ಇರ್ತಾರೆ, ಅದನ್ನು ಒಪ್ಕೊಂಡು ಮುನ್ನಡಿಬೇಕಷ್ಟೇ. ಬೇಕಾದವರು ಸರಿಯಾಗಿ ತಗೊಳ್ತಾರೆ, ಬೇಡದವರು ಮಾರಾಟ ಮಾಡಿ ದುಡ್ಡು ಮಾಡ್ಕೊಳ್ತಾರೆ ಅಷ್ಟೇ. ವಿದ್ಯೆಯನ್ನು ಮಾರಾಟ ಮಾಡುವವರು ಇದ್ರು ಆಗ್ಲೂ. ಇನ್ನು ಕೆಲವರು ಅವರಿಗೆ ತತ್ಕಾಲದ ಲೌಕಿಕ ಫಲಗಳನ್ನು ಪಡೆಯುವಂತ ಸುಣ್ಣವನ್ನ ಪುಡಿ ಮಾಡಿ ಗೋಡೆಗೆ ಹಬ್ಬ, ಇವತ್ತು ನಮ್ಮ ಮನೆ ಬೆಳ್ಳಗಾಯ್ತು ಅಂತ ಖುಷಿ ಪಡುವವರು ಕೆಲವರು. ಇನ್ನು ಕೆಲವರು ಇಲ್ಲ, ಅದು ಬಲಮುರಿಯ ಶಂಖ ಅಂತಂದ ಮೇಲೆ ಅದಕ್ಕೆ ಬೆಲೆ ಇದೆ, ಅದು ಪೂಜನೀಯವಾದ ವಸ್ತು ಅಂತ ಮನೆಯಲ್ಲಿ ತಂದಿಟ್ಟು ಪೂಜಿಸಿ ಅದು ಕೇವಲ ಭಗವಂತನ ಪ್ರೀತಿಗಾಗಿ ನಮಗೆ ಕೊಟ್ಟದ್ದು ಅಂತ ಭಾವಿಸಿ ವಿದ್ಯೆಯನ್ನ ತಮ್ಮ ಹೃದಯದ ಭಗವಂತನ ಆರಾಧನೆಗಾಗಿ ಅಂತ ಮೀಸಲಾಗಿಟ್ಟವರು ಇನ್ನು ಕೆಲವರು. ಹೀಗೆ ಸಚ್ಚಾಸ್ತ್ರದ ವೈಭವ ಊರೂರುಗಳಲ್ಲೆಲ್ಲ ತಿರುಗ್ತಾ ಇತ್ತು. ಆಚಾರ್ಯರಿದ್ದಲ್ಲಿ ಜನ ಓಡಿ ಬರ್ತಿದ್ದದ್ದು ಹೇಗಿತ್ತು ಅಂತ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ. ಎಷ್ಟೇ ಬೆಟ್ಟದ ತುದಿಗೆ ಮಳೆ ಬಿದ್ರು ಅದು ಹರಿದು ಬರುವುದು ನದಿಯತ್ತ, ಆ ನದಿ ಹರಿದು ಹೋಗುವುದು ಸಮುದ್ರದತ್ತ. ಹಾಗೆ ಆಚಾರ್ಯರು ನಿಂತ ಜಾಗದಲ್ಲಿ ಎಷ್ಟೇ ಎತ್ತರದ ವ್ಯಕ್ತಿತ್ವ ಅಂತ ಭಾವಿಸಿ ತಾವು ಆ ಊರಿನಲ್ಲಿ ಮೆರೆಯುವವರು, ಈ ಹಾಳಾದ ಊರಿನಲ್ಲಿ ಉಳಿದವನೇ ದೊಡ್ಡವ ಅಂತ ಅಂತಹ ಜಾಗದಲ್ಲೆಲ್ಲ ಅವರವರು ಬಹಳ ಮೇಧಾವಿಗಳು ಅಂತ ಪ್ರಜ್ಞೆ ಇದ್ದವರೆಲ್ಲ ಆಚಾರ್ಯರು ಬಂದ ತಕ್ಷಣ ತಮ್ಮ ಆಲೋಚನೆಗಳನ್ನೆಲ್ಲ ಪಕ್ಕಕ್ಕಿರಿಸಿ ಸಜ್ಜನರಾಗಿದ್ರೆ. ಇನ್ನು ಕೆಲವರೆಲ್ಲ ಆಚಾರ್ಯರ ವಿರುದ್ಧ ತುಂಬಾ ಕತ್ತಿ ಮಸಿದವರಿದ್ದಾರೆ. ಏನೇನೋ ರೀತಿಯಲ್ಲಿ ದೂರು ಹೇಳಿ ರಾಜನಿಂದ ಅವರಿಗೆ ದಾರಿ ತಡೆ ಮಾಡುವುದು, ಹೋಗದಂತೆ ಮಾಡುವುದು, ಭಿಕ್ಷೆ ತಪ್ಪಿಸುವುದು, ಇನ್ನು ಏನೇನೋ ತರದ ಅವಮಾನಗಳನ್ನೆಲ್ಲ ಮಾಡುವ ಪ್ರಯತ್ನಗಳು ಅದು ಎಲ್ಲಾ ಕಾಲದಲ್ಲೂ ಇದ್ದದ್ದೇ ಅಂತ ಅವ್ಯವಸ್ಥೆಗಳೆಲ್ಲ. ಆದ್ರೆ ಆಚಾರ್ಯರದ್ದು ಯಾವುದಕ್ಕೂ ಕೂಡ ಹಿಮ್ಮೆಟ್ಟಲಿಲ್ಲ. ಯಾಕೆಂದ್ರೆ ಭಗವಂತನ ಆದೇಶವನ್ನು ನಡೆಸ್ಲಿಕ್ಕೆ ಬಂದ ಹೊರತದ್ದು ಈ ಯಾರೋ ರಾಜನ ಮಾತನ್ನು ನಡೆಸಲಿಕ್ಕೆ ತಾನು ಬಂದದ್ದಲ್ಲ ಅನ್ನುವ ನಿಚ್ಚಳವಾದ ಪ್ರಜ್ಞೆ ಅವರಲ್ಲಿ ಇತ್ತು ಅನ್ನೋದು ಅವರಿಗೆ ಹಾಗೆ ಮುಂದುವರಿಲಿಕ್ಕೆ ಧೈರ್ಯ ಬಂತು. ನೇರವಾಗಿ ಮತ್ತೆ ಉಡುಪಿಯ ಕಡೆಗೆ ಬಂದಿದ್ದಾರೆ. ಹಿಂದೆ ಅವರು ಕೊಟ್ಟು ಹೋಗಿದ್ರು ಓದ್ಕೊಳ್ಳಿ ಅಂತ. ಅವರು ನಿತ್ಯ ಓದಿ 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 ತನ್ನ ಪೂರ್ವದ ಕೆಲವು ಸಂಸ್ಕಾರಗಳಲ್ಲಿ ಇರುತ್ತಲ್ಲ, ಅದರಿಂದ ಕೆಲವು ಪ್ರಶ್ನೆಗಳೆಲ್ಲ ಬಂತು. ಮತ್ತೆ ಪ್ರಶ್ನೆ ಕೇಳಿದ್ರು ಆಚಾರ್ಯರ ಹತ್ರ. ಆದ್ರೆ ಪ್ರಾಮಾಣಿಕವಾಗಿ ಸರಿಯನ್ನ ತಿಳ್ಕೊಳ್ಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ಇತ್ತು. ಆದ್ರಿಂದಾಗಿ ಪೂರ್ವದಲ್ಲಿ ಪ್ರಭಾವದಿಂದಾಗಿ ತಪ್ಪು ತಿಳಿದಿದ್ರು ಕೂಡ ಅದರ ಪಾಪ ಅವರಿಗೆ ಅಂಟ್ಲಿಲ್ಲ. ಯಾಕೆಂದ್ರೆ ಸತ್ಯವನ್ನು ಒಪ್ಪಿಕೊಳ್ಳುವಾಗ ಅಷ್ಟೇ ಮುಕ್ತವಾದ ಮನಸ್ಸಿನಿಂದ ಬಿಗಿದಪ್ಪಿಕೊಂಡ್ರಲ್ವ, ಅದಕ್ಕಾಗಿ ಅವರ ದೋಷ ತಾನಾಗಿ ಹೋಯಿತು. ಆಚಾರ್ಯರು ಅವರ ದೋಷದ ಮೂಲವನ್ನ ಚಿಂತಿಸಿ ಈ ಪ್ರಶ್ನೆಗಳಲ್ಲಿ ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ಗಮನಿಸಿ ಆಯುರ್ವೇದದ ಚಿಕಿತ್ಸೆ ಹಾಗೆ ಅದರ ಬೇರಿಗೆ ಚಿಕಿತ್ಸೆ ಕೊಟ್ಟರು. ಯಾವಾಗ ಭಗವಂತನ ಪರಿಪೂರ್ಣತೆಯನ್ನ ಅರ್ಥ ಮಾಡಿಕೊಳ್ಳುವುದಿಲ್ವೋ ಅಲ್ಲಿ ತನಕ ಈ ಪ್ರಶ್ನೆಗಳೆಲ್ಲ ಮತ್ತೆ ಬೆಳೀತಾ ಇರುತ್ತೆ.
ಅದಕ್ಕೋಸ್ಕರ ತಾನು ರಚಿಸಿದ ಮತ್ತೆ ಆ ಬ್ರಹ್ಮಸೂತ್ರ ಭಾಷ್ಯದ ವಿವರಣೆಯನ್ನ ಮತ್ತೆ ಅವರ ಮುಂದೆ ಬಿಡಿಸಿ ಓದಿ ಹೇಳಿದಾಗ ಅಲ್ಲಿಂದ ಉಳಿದ ಸನ್ಯಾಸಿಗಳ ಜೊತೆಗೆ ಅಚ್ಯುತ ಪ್ರಜ್ಞರು ಕೂಡ ಅತ್ಯಂತ ಸಂತೋಷ ಪಟ್ಟರು. ಹೇಗಿತ್ತು ಅಂದ್ರೆ ಬಾಯಾರಿಕೆ ಆಯಿತು ಅಂತ ಮೊದಲು ಉಪ್ಪು ನೀರು ಕುಡಿದಿದ್ದಂತೆ ಒಬ್ಬ, ಆಮೇಲೆ ನಿಜವಾದ ನೀರು ಸಿಕ್ಕಿದಾಗ ನಿಜವಾಗಿ ತೃಷೆ ಹೇಗೆ ಪರಿಹಾರ ಆಗುತ್ತೋ ಹಾಗೆ ಅಚ್ಯುತ ಪ್ರಜ್ಞರಿಗೆ ಪೂರ್ವದಲ್ಲಿ ಕುಡಿದ ಉಪ್ಪು ನೀರಿನ ಬದಲು ಈಗ ಸಿಕ್ಕಿದ ಸಿಹಿ ನೀರಿನ ರುಚಿಯ ಮುಂದೆ ಹಳೆಯ ಯೋಚನೆಗಳೆಲ್ಲ ಎಷ್ಟು ಅನರ್ಥಕಾರಿಯಾಗಿತ್ತು ಅಂತ ಸರಿಯಾದ ಅರಿವು ಉಂಟಾಯಿತು. ಅಷ್ಟೇ ಅಲ್ಲ, ಅವರ ಇನ್ನೂ ಉಳಿದ ಜೊತೆಗಿದ್ದಂತಹ ಅನೇಕ ಜನ ಆಚಾರ್ಯರ ಹತ್ರ ಮತ್ತಷ್ಟು ಹತ್ತಿರವಾಗುವ ಉದ್ದೇಶದಿಂದ ಶಿಷ್ಯತ್ವವನ್ನ ಪಡೆಯುವುದಕ್ಕೋಸ್ಕರ ಬಂದ್ರು. ಒಂದು ಸರ್ತಿ ಏನಾಯ್ತು ಅಂದ್ರೆ, ಅವರು ಉಡುಪಿಯಲ್ಲಿದ್ದಾಗ ಅವರಿಗೊಂದು ಯೋಚನೆ ಬಂತು. ಅಂದ್ರೆ ಪೂರ್ವದ ಒಂದಿಷ್ಟು ಇತಿಹಾಸ ಅವರ ಪ್ರಜ್ಞೆಯಲ್ಲಿತ್ತು. ದ್ವಾರಕೆಯಿಂದ ಕೃಷ್ಣ ನನ್ನಲ್ಲಿಗೆ ಬರಬೇಕು ಅಂತ ಬಹಳ ಆಸೆ ಪಟ್ಟು ಬಂದಿದ್ದಾನೆ ಅಂತ. ಅದಕ್ಕೋಸ್ಕರ ಗೊಲ್ಲತಿಯರಿಂದ ಪೂಜೆಗೊಂಡಂತಹ ಕೃಷ್ಣ ಗೋಪೀಚಂದನದಲ್ಲಿ ಮುಳುಗಿ ನಾವೆಯಲ್ಲಿ ಬರುತ್ತಿರುವಾಗ ಒಂದು ಸುಂಟರ ಗಾಳಿಗೆ ಸಿಕ್ಕಿ ಅಲ್ಲೇ ಅದು ಮುಳುಗಿ, ನಾವೆ ಒಡೆದು ಮುಳುಗಿ, ಅಲ್ಲೇ ಸಮುದ್ರದ ಅಡಿಯಲ್ಲಿ ಪ್ರತಿಮೆ ತುಂಬಿತ್ತು. ಶಿಷ್ಯನನ್ನ ಕರ್ಕೊಂಡು ನಾನು ಹೋಗಬೇಕು ಅಂತ ಹೇಳಿ ಸೀದಾ ಮಲ್ಪೆಯ ದಡಕ್ಕೆ ಹೋಗಿ ಸಮುದ್ರಕ್ಕೆ ಇಳಿದು ಅಲ್ಲಿರುವ ಪ್ರತಿಮೆಯನ್ನು ಎತ್ತಿ ಹೊತ್ತು ತಂದ್ರು. ದಾರಿಯಲ್ಲಿ ಶಿಷ್ಯರಿಗೆಲ್ಲ ಆನಂದವೋ ಆನಂದ. ಅದು ಏನು ಅಂತ ಅನ್ನೋದಕ್ಕೆ ಸಂಪ್ರದಾಯ ಪದ್ಧತಿಯಲ್ಲಿ ಅದರ ಪೂರ್ವದ ಒಂದು ಸ್ವಲ್ಪ ಇತಿಹಾಸವನ್ನ ಹೇಳ್ತಾರೆ. ಗೃಹಸ್ಥನಾದ ಕೃಷ್ಣ ಒಂದ್ಸರ್ತಿ ತಾಯಿಯನ್ನ ಮಾತನಾಡಿಸ್ತಾ ಇರ್ಬೇಕಾದ್ರೆ, ದೇವಕಿ ನಿನ್ನ ಬಾಲ್ಯವನ್ನು ನಾನು ನೋಡ್ಲೇ ಇಲ್ಲ, ಕೊನೆಗೂ ನನಗದನ್ನು ನೋಡುವ ಭಾಗ್ಯವೂ ಇಲ್ಲ ಅನ್ಸುತ್ತೆ, ಒಮ್ಮೆ ನೋಡ್ಬೇಕು ಅಂತ ನನಗೆ ಅನಿಸತ್ತೆ, ಯೋಚನೆ ಮಾಡಬೇಡ ಅಂತ ತನ್ನ ಶರೀರ ಇರುವಂತೆ ಮತ್ತೊಂದು ಪುಟ್ಟ ಕೃಷ್ಣನ ರೂಪವನ್ನು ತೊಟ್ಟು ಅವಳ ಮುಂದೆ ಓಡಾಡಿ ಅವಳ ಎಲ್ಲ ಬಾಲ್ಯದ ಲೀಲೆಗಳಿಗೆ ಅವಳು ಸಾಕ್ಷಿಯಾಗುವಂತೆ ಮಾಡಿದ. ಮರೆಯಿಂದ ರುಕ್ಮಿಣಿ ಇದನ್ನು ನೋಡಿ ಕೃಷ್ಣನ ಗೃಹಸ್ಥ ರೂಪದ ಜೊತೆಗೆ ಈ ಬಾಲ್ಯ ರೂಪ ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಭಾವಿಸಿ, ಬಳಿಕ ನನಗೂ ಇಂಥದ್ದೇ ಒಂದು ರೂಪದ ಉಪಾಸನೆಗಾಗಿ ನನಗೆ ವಿಗ್ರಹ ಬೇಕು ಅಂತ ಕೇಳ್ತಾಳೆ. ಆಗ ವಿಶ್ವಕರ್ಮನನ್ನ ಸ್ಮರಿಸಿ ಅವನಿಗೆ ಆ ರೂಪವನ್ನು ಉಪದೇಶಿಸಿ ಅವನ ಕೈಯಿಂದ ಒಂದು ಪ್ರತಿಮೆಯನ್ನು ಮಾಡಿಸಿ ಅದನ್ನು ರುಕ್ಮಿಣಿಯ ಕೈಗೆ ಒಪ್ಪಿಸ್ತಾನೆ. ರುಕ್ಮಿಣಿ ಅದನ್ನ ನಿತ್ಯ ಉಪಾಸನೆ ಮಾಡ್ತಾ ಇದ್ದವಳು. ಯಾವಾಗ ಇಡೀ ದ್ವಾರಕ್ಕೆ ಮುಳುಗಿ ಹೋಗುತ್ತೆ ಅನ್ನೋ ಪ್ರಸಂಗ ಬರುತ್ತೋ ಆಗ ಇದೂ ಕೂಡ ಮುಳುಗಿ ಹೋಗುವುದರಲ್ಲಿತ್ತು. ಅಷ್ಟರಲ್ಲಿ ಏನೋ ಆಗಿದೆ, ಅದು ದೈವವಶಾತ್ ಮತ್ತೆ ಯಾರೋ ಒಬ್ಬ ವರ್ತಕನ ಕೈಯಲ್ಲಿ ಗೋಪಿಚಂದನ, ಅವನಿಗಿದೆಲ್ಲ ಗೊತ್ತಿಲ್ಲ, ಗೋಪಿಚಂದನ ಮಾರಾಟಕ್ಕೆ ಅಂತ ತಗೊಂಡು ಬರ್ತಾ ಇರ್ಬೇಕಾದ್ರೆ ಪಾಂಡೇಶ್ವರ ಅಂತ, ಈಗ ವಡಭಾಂಡ ಅಂತ ನಾವು ಕರೀತೇವೆ, ಅದು ಮಂಗಳೂರಲ್ಲಿ ಒಂದು ಪಾಂಡೇಶ್ವರ ಇದೆ, ಉಡುಪಿಯಲ್ಲಿ ಒಂದು ಪಾಂಡೇಶ್ವರ ಇದೆ, ಕುಂದಾಪುರದ ಹತ್ರ ಒಂದು ಪಾಂಡೇಶ್ವರ ಇದೆ. ಅದು ಮೂರು ಕೂಡ ಸಮುದ್ರದ ಪಾಯಿಂಟ್ಗಳು. ಅಂದ್ರೆ ಬೇರೆ ದೇಶದಿಂದ ವ್ಯವಹಾರಕ್ಕೆ ಅಂತ ಬಂದವರನ್ನೆಲ್ಲ ಭೇಟಿಯಾಗುವ ಒಂದು ತಾಣ, ಲಂಗರು, ಅದು ಬಂದರು. ಆದ್ರೆ ಈ ಜಾಗದಲ್ಲಿ ಆ ಹಡಗು ಬಹಳ ದೊಡ್ಡದು, ಒಡೆದು ಹೋಗಿತ್ತಾದ್ರಿಂದಾಗಿ ಇದಕ್ಕೆ ವಡ ಪಾಂಡೇಶ್ವರ, ವಡ ಅಂದ್ರೆ ಒಡಕಾದ ಪಾಂಡೇಶ್ವರ ಅಂತ. ಅದು ಆ ಜಾಗದಲ್ಲಿ ಒಂದು ಶಿವನ ಪ್ರತಿಮೆ ಇರುತ್ತೆ. ಅದು ಅವರಿಗೆಲ್ಲ ಒಂದು ರಕ್ಷಣೆಗೆ ಪ್ರಾರ್ಥನೆ ಮಾಡಿ ಹೋಗ್ಲಿಕ್ಕೆ, ಅವ್ರು ಹೋಗುವ ಮುಂಚೆ ಅಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸಾಕ್ಷಿ ಹೇಳಿ ಹೋಗುದು ಅಂತ. ಇವತ್ತಿಗೂ ನೀವು ಅಲ್ಲಿ ಹೋದ್ರೆ ಒಂದು ಒರಳು ಕಲ್ಲಿಟ್ಟಿರ್ತಾರೆ, ಅದರ ಮೇಲೆ ಎಳ್ಕೊಂಡು ಹೋಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡಿ ಬರಬೇಕು. ಆ ಪಾಂಡೇಶ್ವರದಲ್ಲಿ ವಡಪಾಂಡ ಆಗಿದ್ದು ಯಾಕೆ ಅಂದ್ರೆ ಅದು ಒಡೆದು ಹೋಯ್ತು ಅಂತ. ಆಚಾರ್ಯರೆಲ್ಲ ಹೊತ್ತು ತಂದು ಶಿಷ್ಯರೆಲ್ಲ ನಾವು ಹಿಡ್ಕೊಳ್ತೇವೆ ಅಂತ ಹಿಡ್ಕೊಂಡು ಬಂದ್ರು. ಹಿಡ್ಕೊಂಡು ಬಂದ್ಮೇಲೆ ಅನಂತ ತೀರ್ಥ ಅಂತ ನಾವು ಈಗ ನೋಡುವ ಅನಂತಾಸನದ ಬಲಭಾಗದಲ್ಲಿ ಎಡಭಾಗದಲ್ಲಿರುವಂತಹ ತೀರ್ಥದಲ್ಲಿ ಮುಳುಗು ಹಾಕಿ ಆಚಾರ್ಯರು ಅಭಿಮಂತ್ರಿಸಿ ಇಟ್ರು. ಮರುದಿವಸ ಅದು ಜಲಾಧಿವಾಸ ಅಂತ ಲೆಕ್ಕ. ಮರುದಿವಸ ಸರಿಯಾದ ಮಕರ ಸಂಕ್ರಾಂತಿಯ ದಿವಸ ಅದಕ್ಕೆ ಪ್ರತಿಷ್ಠೆಗೆ ಅಂತ ಮುಹೂರ್ತ ಯೋಜನೆಗೊಂಡಿತ್ತು. ಶಿಷ್ಯರೆಲ್ಲ ಓಡಿ ಬಂದು ನಾವು ತಗೊಂಡ್ ಬರ್ತೀವಿ ಅಂತ ಬಂದ್ರು. ಒಬ್ರು ಬಂದ್ರು, ಇಬ್ರು ಬಂದ್ರು, 5 ಬಂದ್ರು, 10 ಆದ್ರು, 20 ಆದ್ರು, 30 ಜನ ಆದ್ರು, ತ್ರಿದಶಕ ತರುಣೈ 30 ಜನ ಬಂದು ಸೇರಿದ್ರು ಕೂಡ ಅದನ್ನು ಅಲುಗಾಡಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಹಿಂದೆ ಪ್ರಾಣ ಪ್ರತಿಷ್ಠೆ ಮಾಡಿ ಇಟ್ಟದ್ದು ಆಚಾರ್ಯರು. ಪ್ರಾಣ ಮಾಡಿ ಅದರ ಮೇಲೆ ತುಂಬಿದ ಮೇಲೆ ಮತ್ತೆ ಯಾರು ಕೂಡ ಅದನ್ನು ಮುಟ್ಟುವುದು ಸಾಧ್ಯ ಇಲ್ಲ. ಕೊನೆಗೆ ಆಚಾರ್ಯರೇ ಪುಟ್ಟ ಮಗು ತನ್ನ ಕೈಯಲ್ಲಿ ಆಟಿಕೆಯೊಂದನ್ನು ಹಿಡಿದುಕೊಂಡು ಬಂದ ಹಾಗೆ ಅನಾಯಾಸವಾಗಿ ಎತ್ತಿಕೊಂಡು ಬರುವಾಗ ಶಿಷ್ಯರಿಗೆ ಅನ್ನಿಸ್ತು, ಓ ಆಚಾರ್ಯರು ಅಂದ್ರೆ ಬರೀ ನಮಗೊಂದು ಗುರುಗಳು, ನಮ್ಗೆ ಹತ್ತಿರದವರು ಮಾತ್ರ ಅಲ್ಲ,
ಅವರಲ್ಲಿ ಎಲ್ಲಾ ತರದ ತಂತ್ರದ ಸಿದ್ಧಿಗಳು ಇವೆ ಅಂತ ಅರ್ಥ ಆಗಿ ಶಿಷ್ಯರೆಲ್ಲ ಬಹಳ ಮೆಚ್ಚಿಕೊಂಡ್ರು. ಅವರ ಜೊತೆಯಲ್ಲಿ ಇನ್ನಷ್ಟು ಕಾಲ ಕಳೀಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿದ್ರು. ಸಿದ್ಧಿ ವಿಘ್ನಮುಖ ದೋಷ ಭೇಷಜಂ. ಆಚಾರ್ಯರು ಯಾಕೆ ಈ ಕೃಷ್ಣನ ಪ್ರತಿಷ್ಠೆಯನ್ನ ಮಾಡಿ ಒಂದು ಸ್ಥಾನವನ್ನ ನಿರ್ಮಿಸಬೇಕು ಅಂತ ಅಂದುಕೊಂಡ್ರು ಅಂದ್ರೆ, ಶಾಸ್ತ್ರದ ಒಳಹೊಕ್ಕು ಪೂರ್ವ ಪಕ್ಷ ಉತ್ತರ ಪಕ್ಷ ಅನ್ನುವುದರ ಹಗ್ಗವನ್ನ ಜಗ್ಗಾಡಿ ಅಲ್ಲಿ ನವನೀತವನ್ನ ಕಡಿಯುವುದರಲ್ಲಿ ಎಲ್ಲ ಜನರು ಅಸಮರ್ಥರು, ಎಲ್ಲರಿಗಾಗಲ್ಲ. ಹಾಗೆ ಯಾರೋ ತಿಳಿದವರು ಆ ತರದ ದಾರಿಯಲ್ಲಿ ಗಟ್ಟಿಯಾಗಿ ನೆಲೆಗೊಳ್ಳುವುದು ಸಾಧ್ಯವಾಗುತ್ತೆ. ಸಾಮಾನ್ಯರು ಕೂಡ ಭಗವಂತನ ಉಪಾಸನೆಯನ್ನು ಮಾಡಿ ಶ್ರದ್ಧೆ ಇದೆ, ಭಗವಂತನಲ್ಲಿ ಭಕ್ತಿ ಇದೆ, ಅವನೇ ನನ್ನ ಪರದೈವ ಅನ್ನುವ ಶರಣಾಗತಿ ಇದೆ, ಅಂಥವರೂ ಕೂಡ ನನ್ನ ಬಿಡುಗಡೆಯ ದಾರಿಯ ಕಡೆಗೆ ನಡೆದು ಬರಬೇಕು ಅನ್ನುವ ಬಯಕೆಯಿಂದ ಅವರ ಬೇಕಾದ ಅಪೇಕ್ಷೆಗಳನ್ನೆಲ್ಲ ಈಡೇರಿಸುವುದಕ್ಕೆ, ಸಿದ್ಧಿಗಳಿಗೆ ವಿಘ್ನ ಒಡ್ಡುವಂತಹ ಎಲ್ಲ ದೋಷಗಳನ್ನ ಪರಿಹರಿಸುವುದಕ್ಕೊಂದು ತಾಣ ಅದು ಇಲ್ಲಿ ನೆಲೆಗೊಳ್ಳಬೇಕು. ಕೃಷ್ಣನಿಗೂ ಬಯಕೆ ಇದೆ ಈ ಉಡುಪಿಯಲ್ಲಿ ನಿಲ್ಲಬೇಕು ಅಂತ. ನಾನು ಕೂಡ ಅವನ ಸಂಕಲ್ಪದಂತೆ ಇಲ್ಲಿ ಪ್ರತಿಷ್ಠೆ ಮಾಡಿದ್ರೆ ಅನೇಕ ಜನರಿಗೆ ನಿತ್ಯದ ಜೀವನವನ್ನ ಸುಕರಗೊಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚಿಸಿ ಆಚಾರ್ಯರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಹೇಗಿತ್ತು? ಮಂದಹಾಸ ಮೃದು ಸುಂದರಾನನ. ನೀವು ಸುಮಾರು ಒಂದು 50-60 ವರ್ಷದ ಹಿಂದಿನ ಕೆಲವು ಪುಸ್ತಕಗಳಲ್ಲಿ ನೀವು ಹಳೆಯ ಕೃಷ್ಣನ ಪ್ರತಿಮೆಯ ಚಿತ್ರ ಕಾಣುತ್ತೆ ನಿಮಗೆ. ಅದರ ಮುಖದಲ್ಲಿ ನಗೆ ಎಷ್ಟು ಸ್ಪಷ್ಟ ಇತ್ತು ಅಂದ್ರೆ ನಾವನ್ನು ಊಹಿಸುವುದು ಕಷ್ಟ. ಅದು ಈ ನಂತರಗಳಲ್ಲಿ ಪದಾರ್ಥಗಳ ಅಶುದ್ಧಿ ಇರಬಹುದು, ಅಥವಾ ಬಳಸುವ ಕೆಲವು ಪದಾರ್ಥಗಳ ಅತಿಯಾದ ಬಳಕೆ ಇರಬಹುದು. ಇದರಿಂದ ಸ್ವಲ್ಪ ಸವಿಯುವ ಅಂಶಗಳು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದ್ರೆ ಆಚಾರ್ಯರ ಕಾಲದಲ್ಲಿ ಅದು ಇದ್ದ ಮಂದಹಾಸದ ಕೃಷ್ಣನ ಮೋರೆಯನ್ನ ನೋಡಿದ್ರೆ ಇನ್ನೇನನ್ನೂ ನೋಡ್ಬೇಕಾಗಿಲ್ಲ ಅನ್ನುವಷ್ಟು ಇವತ್ತಿಗೂ ಅಲಂಕಾರ ಮಾಡಿದಾಗ ಕೃಷ್ಣನಿಗೆ ಒಂದು ಕಣ್ಣು ಅಂತ ಇಟ್ಟಿರ್ತಾರಲ್ಲ, ಅದು ಒಂದರಿಂದ ಇಡೀ ಅದರ ದೇಹದ ಉಳಿದ ಎಲ್ಲ ಅಂಶಗಳು ಕೂಡ ಅಷ್ಟು ಸ್ಫುಟವಾಗಿ ಮನಸ್ಸಿನಲ್ಲಿ ಗಟ್ಟಿ ಕಲ್ಲಿನಲ್ಲಿ ಕೆತ್ತಿದ ಹಾಗೆ ಆ ರೂಪ ಕೂತು ಬಿಡುತ್ತೆ. ಅಂತ ಒಂದು ಸೌಂದರ್ಯ ಆ ಕೃಷ್ಣನದ್ದು ಸನ್ನಿಧಾನ ಅಂತ ಭಗವಂತ ಆಚಾರ್ಯರ ಕೈಯಿಂದ ಪ್ರತಿಷ್ಠೆಗೊಂಡದ್ದು. ಹೀಗೆ ಆಚಾರ್ಯರು ಅಲ್ಲಿ ಪ್ರತಿಷ್ಠೆ ಮಾಡಿದ ಮೇಲೆ ಅದರ ಪೂಜೆಗೆ ವ್ಯವಸ್ಥೆ ಆಗ್ಬೇಕಲ್ಲ. ಬರೀ ಪ್ರತಿಷ್ಠೆ ಮಾಡಿದ್ರೆ ಸಾಲದು. ನಿತ್ಯವೂ ತಂತ್ರ ಗ್ರಂಥಗಳಲ್ಲಿ ಹೇಳಿದ ಕ್ರಮದಲ್ಲಿ ಅಲ್ಲಿಯ ತನಕ ಅಲ್ಲೆಲ್ಲ ಇನ್ನೂ ಒಂದು ಮಹಾ ಉದ್ದೇಶ ಇದೆ ಇದರ ಹಿಂದೆ. ಏನು ಅಂದ್ರೆ ತಂತ್ರ ಗ್ರಂಥಗಳು ಕೂಡ ತುಂಬಾ ಅಸ್ತವ್ಯಸ್ತವಾಗಿ ಏನೇನೋ ರೂಪವನ್ನು ತೆಗೆದುಕೊಂಡಿತ್ತು. ಅದು ಕೇವಲ ಲೌಕಿಕವಾದ ಅಪೇಕ್ಷೆಗಳನ್ನು ಈಡೇರಿಸುವ ಮುಖ, ಅಥವಾ ನಮಗೆ ಆಗದೇ ಇದ್ದವರನ್ನ ಹಣಿಯುವ ಹಂತಕ್ಕೆ ಅದರ ಚಿಂತನೆ, ಇದಾಗಿ ಶುದ್ಧ ತಂತ್ರದ ಚಿಂತನೆ ಜಾರಿಯೇ ಹೋಗಿತ್ತು. ಅದು ಪರಮ ವೈಷ್ಣವ ತಂತ್ರವಾಗಿ ಹೇಗೆ ಅದರ ರೂಪವನ್ನ, ಅಂದ್ರೆ ಅವರು ಗ್ರಂಥ ಬರೆದ ಮೇಲೆ ಹಾಗೊಂದು ರೂಪವನ್ನು ಒಂದು ಕಡೆ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸದೇ ಇದ್ರೆ ಅದು ಗ್ರಂಥದಲ್ಲೇ ಉಳಿದು ಹೋಗುತ್ತೆ. ಎಷ್ಟೋ ಸಲ ಕೆಲವು ವಿಷಯಗಳು ಗ್ರಂಥದಲ್ಲಿ ಇರುತ್ತೆ, ಎಲ್ಲೂ ಲೋಕದಲ್ಲಿ ವ್ಯವಹಾರದಲ್ಲಿ ಇರುವುದಿಲ್ಲ. ಆದ್ರೆ ಹಾಗಾಗಬಾರದು ಅನ್ನೋ ದೃಷ್ಟಿಯಿಂದ ತಾನು ತಂತ್ರಸಾರೋಕ್ತವಾಗಿ ಏನೆಲ್ಲ ನಿಯಮಗಳನ್ನ ಪ್ರತಿಷ್ಠೆಯ ವಿಷಯ ಇರ್ಬೋದು. ನೀವು ತಂತ್ರಸಾರ ಒಂದು ಪುಸ್ತಕ ನೋಡಿದ್ರೆ ಅದು ಒಂದು ಮ್ಯಾಗ್ನಮ್ ಒಪಸ್. ತಂತ್ರ ಗ್ರಂಥದ ಸ್ವಲ್ಪ ಜಾಲದ ಅರಿವಿದ್ದು ಅದರೊಳಗೆ ಹೊಕ್ಕರೆ ಇದು ಮುಗಿಸಲಾರದ ದಣಿವಾಗದ ಆ ಜ್ಞಾನದ ಕಡಲು. ಎಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದ್ದಾರೆ ಅಂದ್ರೆ, ಬರೀ 4 ಅಧ್ಯಾಯಗಳಲ್ಲಿ ಆ ಕೊಟ್ಟ ಸಂಗತಿ ನೀವೊಂದು ಶತಕೋಟಿ ಪ್ರವಿಸ್ತರನ್ನಂತ ಏನು ನಾರಾಯಣ ರೂಪದಿಂದ ಇಡೀ ತಂತ್ರ ಗ್ರಂಥಗಳ ಸಾರವನ್ನ ಏನೆಲ್ಲ ನಾವು ಓದ್ತೇವೋ ಅದೆಲ್ಲವನ್ನು ಒಂದು ಗ್ರಂಥದಲ್ಲಿ ಆಚಾರ್ಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಇಂಥ ಸಂಗತಿ ಇಲ್ಲ ಅಂತಿಲ್ಲ. ಮಂತ್ರಗಳ ಬಗ್ಗೆ ಬೇಕೋ, ಮಂತ್ರಗಳ ಬಗ್ಗೆ ಇದೆ 72 ಮಿನಿಮಮ್. ಅಂದ್ರೆ ಅದನ್ನು ಒಡೆದ್ರೆ ಇನ್ನು ಕೆಲವು ಮಂತ್ರ ಆಗುತ್ತೆ. ಮಿನಿಮಮ್ 72 ಮಂತ್ರಗಳನ್ನ ಅದು ಕಲಿಯುಗದಲ್ಲಿ ಫಲಿಸುವಂತದ್ದು ಮಾತ್ರ ಆಚಾರ್ಯರು ಕೊಟ್ಟದ್ದು. ಮಂತ್ರಗಳು ಕೋಟಿಗಟ್ಟಲೆ ಇದೆ. ಬರೀ ದುರ್ಯೋಧನನೇ 3 ಕೋಟಿ ಮಂತ್ರ ಜಪಿಸ್ತಾ ಇದ್ದ ನಿತ್ಯ. ದುರ್ಯೋಧನ ಜಪ ಮಾಡ್ತಿದ್ದ, ರಾವಣನು ಜಪ ಮಾಡ್ತಿದ್ದ, ಹಿರಣ್ಯಕಶಿಪುನು ಜಪ ಮಾಡ್ತಿದ್ದ. ಬಿಟ್ಟವರು ನಾನೇ. ಅಂದ್ರೆ ನಮಗೆ ಅದರಲ್ಲೂ ಭರವಸೆ ಇಲ್ಲ. ನಮಗೆ ಏನು ನಿತ್ಯದ್ದೇನು ಹೊಟ್ಟೆ ಪಾಡಾದ್ರೆ ಸಾಕು ಅಂತ, ಅದೆಲ್ಲ ತಗೊಂಡು ಏನ್ ಮಾಡುದು ಅಂತ. ಆದ್ರೆ ಹಾಗೆ ಕಲಿಯುಗದಲ್ಲಿ ಯಾವ ಮಂತ್ರಗಳು ಕೂಡ ಅದಕ್ಕೆ ಶಕ್ತಿ ಇಲ್ಲ. ಆದ್ರೆ ಯಾವುದಕ್ಕೆ ಶಕ್ತಿ ಇದೆಯೋ ಅಂಥ ಮಂತ್ರಗಳನ್ನು ಉದ್ಧರಿಸಿಕೊಟ್ರು. ಇನ್ನೂ ಒಂದು ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ದರ ಉದ್ದೇಶ, ಕಲಿಯುಗದಲ್ಲಿ ಅತ್ಯಂತ ಸುಲಭವಾಗಿ ಒಲಿಯುವ ಭಗವದ್ ರೂಪ ಅನ್ನೋದು ಕೃಷ್ಣ ರೂಪ.
ಕೃಷ್ಣನಿಗಿಂತ ಮಿಗಿಲಾದ ಮತ್ತೊಂದು ತತ್ವವನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೂಪಗಳು ವಿಶಿಷ್ಟವೇ, ಯಾವುದು ಕಮ್ಮಿ ಅಲ್ಲ. ಆದ್ರೆ ಕಲಿಯುಗಕ್ಕೆ ಕೆಲವು ಕೃಷ್ಣನ್, ಕಲಿಯುಗದಲ್ಲಿ ಕಪ್ಪು ಬಣ್ಣದ ಆ ಕೃಷ್ಣನ ರೂಪದಿಂದಲೇ ಬದುಕು ಶುದ್ಧವಾಗುವುದು ಅಂತ ಯೋಚನೆ ಮಾಡಿ ಅದನ್ನು ಪ್ರತಿಷ್ಠೆ ಮಾಡುವ ಯೋಚನೆಯನ್ನು ಹಾಕಿಕೊಂಡ್ರು. ಹೀಗೆ ತಂತ್ರಗ್ರಂಥಗಳ ಅನೇಕ ತಪ್ಪು ಚಿಂತನೆಗಳನ್ನೆಲ್ಲ ಪರಿಹರಿಸಿ, ಅಂದ್ರೆ ಉಳಿದ ಗ್ರಂಥಗಳನ್ನ ಕಿತ್ತೆಸೀರಿ ಅಂತ ಹೇಳಲಿಲ್ಲ, ಅದನ್ನು ಓದಿ ಅದರಲ್ಲಿ ಏನಾದ್ರೂ ನಿಮಗೆ ತತ್ವದ ವಿಷಯದಲ್ಲಿ ಗೊಂದಲ ಇದ್ರೆ ನೀವು ತಂತ್ರಗ್ರಂಥದ ಮತ್ತು ತಂತ್ರಸಾರ ಗ್ರಂಥದ ಸಮನ್ವಯ ಮಾಡಿಕೊಂಡ್ರೆ ಎಲ್ಲಿ ಅದನ್ನ ಬದಲಾಯಿಸಬೇಕು ಅಂತ ಆಚಾರ್ಯರ ಸೂಚನೆ ಇದೆ, ಅದನ್ನ ಬದಲಿಸಿ ಉಳಿದಿದ್ದೆಲ್ಲ ಹಾಗೆ ಅದನ್ನು ಮುನ್ನಡೆಸಿದ್ರೆ ಸರಿ. ಇನ್ನೇನು ಅದನ್ನ ಲೆಕ್ಕಕ್ಕೆ ಇಲ್ಲ ಅಂತ ಮಾಡಿ ಅಂತ ಹೇಳಲಿಲ್ಲ. ಅದನ್ನ ಆಚಾರ್ಯರು ಸ್ಪಷ್ಟ ಹೇಳಿದ್ದಾರೆ, ನಾನು ಎಲ್ಲ ಕಡೆಯಿಂದ ಸಾರವತ್ತಾಗಿ ಯಾವುದು ದಾರಿ ತಪ್ತಾ ಇದೆ ಅಂತದ್ದಕ್ಕೆ ಗುರಿ ತೋರಿಸ್ತಾ ಇದ್ದೇನೆ ಹೊರತು ಇಡೀ ಗ್ರಂಥವನ್ನೆಲ್ಲ ಬಿಡಿ, ಇದನ್ನು ಹಿಡಿ ಅಂತ ಹೇಳಿದ್ದಲ್ಲ. ಅದು ಭಾಷ್ಯಗಳಲ್ಲೂ ಹಾಗೇನೆ, ಪೂರ್ವಾಚಾರ್ಯರ ಭಾಷ್ಯದಲ್ಲಿ ಒಳ್ಳೇದಿದ್ರೆ ಅದನ್ನ ನಾನು ಏನ್ ಮಾಡಿದ್ರು ಎಲ್ಲರನ್ನೂ ಹಂತ ಹಂತವಾಗಿ ಪ್ರತಿ ಅಕ್ಷರ ಖಂಡನೆ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಆಚಾರ್ಯರು. ಪೂರ್ವದಲ್ಲಿ ಹೇಳಿದ ಆಚಾರ್ಯರ ಒಳ್ಳೆ ಅಂಶ ಇದ್ರೆ ಅದನ್ನ ಮೌನ, ಅದು ಸರಿ ಇದೆ ಅಂತ ಏನು ಹೇಳಬೇಕಾಗಿಲ್ಲ. ತಪ್ಪಿದ್ರೆ ಅದಕ್ಕೆ ಮಾತ್ರ ಒಂದು ಟಿಪ್ಪಣಿ, ಅದು ಬಿಟ್ರೆ ಬೇರೆಯನ್ನ ಸ್ವೀಕರಿಸಬಾರದು ಅಂತ ಅರ್ಥ ಅಲ್ಲ. ನಮ್ಗೆ ಇದು ಗೊತ್ತೇ ಇಲ್ಲ. ನಮ್ಗೆ ಏನಂದ್ರೆ ಅವ್ರು ಹೇಳಿದ್ದೆಲ್ಲ ಅನರ್ಥ, ಆಚಾರ್ಯ ಹೇಳಿದ್ದೆ ಸಾರ್ಥ ಅಂತ. ಹಾಗಲ್ಲ, ಆಚಾರ್ಯರು ಹಿಂದಿನದ್ದನ್ನು ಓದದೆ ನಾವು ಆಚಾರ್ಯರು ಓದಿದ್ರೆ ನಾವು ಆಚಾರ್ಯರ ಮಹತ್ವವನ್ನೇ ಕಳ್ಕೊಳ್ತೇವೆ. ಆಚಾರ್ಯರ ದೂರದೃಷ್ಟಿಯೇ ನಮ್ಗೆ ಅರ್ಥ ಆಗುದಿಲ್ಲ. ಆಚಾರ್ಯರು ಅದರಲ್ಲಿ ಸಿಗದೆ ಉಳಿದು ಹೋದ ಸಂಗತಿಯನ್ನು ಮಾತ್ರ ಕೊಟ್ಟಿರ್ತಾರೆ. ಹಾಗಾಗಿ ಉಳಿದ ಸಂಗತಿ ಇನ್ನೂ ಅಲ್ಲಿ ಬಾಕಿ ಇದೆ ಅಂತ ಆಗುತ್ತೆ ಕೆಲವೊಮ್ಮೆ. ಇದು ಪ್ರತಿಷ್ಠೆ ಆದ್ಮೇಲಂತೂ ಊರವರಿಗೆ ನಮಗೂ ಒಂದು ದಿಕ್ಕಾಯ್ತು, ನಮಗೂ ಒಂದು ದೆಸೆ ಇದೆ ಬದುಕಿನಲ್ಲಿ. ಎಲ್ಲರಿಗೂ ಶುಕ್ರ ದೆಸೆ ಇರುತ್ತೆ, ನಮ್ಗೆ ಇಲ್ಲಲ್ಲ ಅಂತಂದ್ರೆ ನಮ್ಗೆ ಕೃಷ್ಣ ದೆಸೆ ಇದೆ ಅಂತ ಕೃಷ್ಣನ ದಾರಿಯನ್ನು ತೋರಿಸಿಕೊಟ್ಟಂತಹ ಆಚಾರ್ಯರನ್ನ ಎಷ್ಟು ಅಂತ ನಾವು ಬಣ್ಣಿಸ್ಲಿಕ್ಕೆ ಸಾಧ್ಯ ಅಂತ ಅಲ್ಲಿ ಅವರು ನೆನಪಿಸಿಕೊಡ್ತಾರೆ. ಆಮೇಲೆ ಆಚಾರ್ಯರ ಅನೇಕ ನಡೆನುಡಿಗಳಿಂದ ಜಗತ್ತು ಬೆರಗಾಗಿತ್ತು. ಅಲ್ಲಿಂದ ಮತ್ತೆ ಅವರು ಬದರಿಕಾಶ್ರಮಕ್ಕೆ ಇನ್ನೊಮ್ಮೆ ಹೊರಡಬೇಕು ಅಂತ ಶಿಷ್ಯರನ್ನ ಕಟ್ಟಿಕೊಂಡು ದಂಡು ಕೂಡಿಕೊಂಡು ಹೊರಟಿದ್ದಾರೆ. ಹೊರಡುವ ದಾರಿಯಲ್ಲಿ ಮತ್ತೊಮ್ಮೆ ಕೆಲವು ಪ್ರಸಂಗಗಳು ನಡೆದದ್ದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಹೋಗುವಾಗ ಸುಮ್ಮನೆ ಹೋಗ್ತಿರ್ಲಿಲ್ಲ, ಅನೇಕ ಸಜ್ಜನರು ಸಿಕ್ತಿದ್ರು, ದುಷ್ಟ ಜನರು ಸಿಕ್ತಿದ್ರು. ಎಲ್ಲರನ್ನು ಅಂದ್ರೆ ಆಚಾರ್ಯರು 2 ಬಾರಿ ಸಮಗ್ರ ಭಾರತವನ್ನು ಪ್ರದಕ್ಷಿಣೆ ಬಂದಿದ್ದಾರೆ. 3ನೇ ಸರ್ತಿ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ, ತಾನೊಬ್ಬನೇ ಹೋಗುದು ಅಂತ ಬದರಿಗೆ ಹೊರಟು ಹೋಗಿದ್ದಾರೆ. ಮಾಘ ಶುದ್ಧ ನವಮ್ಯಾಂ ಬದರಿ ಯಯೌ ಅಂತ ಆಚಾರ್ಯರು ಹೊರಟು ಹೋದ ದಿಕ್ಕಿನ ಬಗ್ಗೆ, ದಿನದ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಕಲ್ಪನೆ ಏನಿದೆ ಅಂದ್ರೆ ಆಚಾರ್ಯರು ಅಲ್ಲೇ ಮಾಯಾಗಿ ಬಿಟ್ರು ಅಂತ. ಮಾಯಾಗಿದ್ದಲ್ಲ, ಅದು ಅದೃಶ್ಯರಾಗಿರುವ ಸ್ಥಳ ಅಂತ ಬೋರ್ಡ್ ಆಗಿದೆ. ಅದು ಅದೃಶ್ಯರಾಗಿ ಇರುವ ಸ್ಥಳ, ಅದು ಈಗಲೂ ಇದ್ದಾರೆ ಅಂತ ಹೇಳಿದ್ದು. ಅದೃಶ್ಯರಾದ ಜಾಗ ಅಂತ ಬೋರ್ಡ್ ಹಾಕಿದ್ದಲ್ಲ. ನಾವು ಅದನ್ನು ಓದುವಾಗ ಒಂದು ಬಿಡಿಸಿ ಓದಿಕೊಳ್ಳದೆ ಇದ್ರೆ ವಿಷಯವೇ ಉಲ್ಟಾ ಆಗ್ಬಿಡುತ್ತೆ. ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಉಪದೇಶ ಮಾಡಿದ ಮೇಲೆ ಕೊನೆಗೆ ಇದೆ 16ನೇ ಸರ್ಗದಲ್ಲಿ ಉಪದೇಶ ಮಾಡಿದ ಮೇಲೆ ದೇವಲೋಕದಿಂದ ಮೇಲಿನ ಸ್ವರ್ಗಿಗಳೆಲ್ಲ ಹೂವಿನ ಮಳೆಯನ್ನ ಗರೆದರು. ಹೂವಿನ ಮಳೆ ಗರದ ಮೇಲೆ ಶಿಷ್ಯರೆಲ್ಲ ಮುಚ್ಚಿ ಹೋಗಿದ್ದ ಆಚಾರ್ಯರನ್ನ ಬಿಡಿಸಿದಾಗ ತುಳಸಿಯ ಮಾಲೆ ದೇವತೆಗಳು ಹಾಕಿದ್ದವರ ಕೊರಳಲ್ಲಿತ್ತು. ಅಲ್ಲಿಂದ ಅವರು ಹೊರಟರು, ಬದಲಿಗೆ ಹೋದ್ರು ಅಂತಿದೆ. ನಾವು ಆ ಕಥೆಯನ್ನ ತಲೆಗೆ ತಗೊಳ್ಳುದಿಲ್ಲ, ಯಾಕೆಂದ್ರೆ ಅದನ್ನ ನಾರಾಯಣ ಪಂಡಿತಾಚಾರ್ಯರು ಭಾವಪ್ರಕಾಶಿಕೆಯಲ್ಲಿ ಸ್ಪಷ್ಟವಾಗಿ ಮತ್ತೆ ಬಿಡಿಸಿ ಹೇಳಿದ್ದಾರೆ. ಅವರು ಅದಕ್ಕೆ ಅವರಿಗೆ ವೃಂದಾವನ ಇಲ್ಲ, ಉಳಿದವರಿಗೆಲ್ಲ ದೇಹ ತ್ಯಾಗ ಇದೆ, ಆದ್ರಿಂದ ಅವರು ವೃಂದಾವನ. ಆಚಾರ್ಯರಿಗೆ ವೃಂದಾವನ, ಯಾರೊಬ್ರು ವೃಂದಾವನ ಇದೆ ಅಂತಲೂ ಒಂದು ಲೇಖನ ಬರೆದು ನಾವು ದೊಡ್ಡ ಏನಾದ್ರೂ ಹೊಸ್ತು ಹೇಳಿದ್ರೆ ಸಂಶೋಧನೆ ಅಂತ ಇದ್ದದ್ದು ಹೇಳ್ಬೇಕು ಹೊರತು ಇಲ್ಲದ್ದು ಹೊಸ್ತು ಹೇಳಿ ಸಂಶೋಧನೆ ಅಲ್ಲ. ಹಾಗಾಗಿ ಆಚಾರ್ಯರಿಗೂ ಒಂದು ವೃಂದಾವನದ ಕಥೆಯನ್ನ ಹೇಳಿ ಅದು ಎಲ್ಲೋ ಬದ್ರಿ ಹತ್ರ ಇದೆ, ನಾವು ನೋಡಿದ್ದೀವಿ ಇಂತೆಲ್ಲ ಏನೇನೋ ಫೋಟೋ ಎಲ್ಲ ತೋರಿಸಿ ಲೆಕ್ಕಾಚಾರ ಹಾಕಿ ಏನೋ ಮಾಡಿದ್ದು ಇದೆ. ಆದ್ರೆ ಆಚಾರ್ಯರು ನಮ್ಮ ಹಾಗೆ ಮೂರ್ತ ಶರೀರ ಅಲ್ಲ, ಅವರು ಅಮೂರ್ತ ಶರೀರ ಆದ್ರಿಂದ, ಯಾಕೆಂದ್ರೆ ವಾಯು ಅನಿಲ ಅಮೃತ ಮತೇದಂಗ್ ಭಸ್ಮಾಂತಂ ಶರೀರಂ, ಅದು ನಮ್ಮ ಹಾಗೆ ಅವರಿಗೆ ಶರೀರದ ಯಾವ ನೋವು ದುಃಖ ಸೆಡವು ಇಂಥದ್ದು ಯಾವುದು ಇಲ್ಲ. ಅದು ಪೂರ್ತಿ ಅವರಿಗೆ ಇದ್ರೂ ಇಲ್ಲದ ಹಾಗೆ. ಅದು ಅವರಿಗೆ ನಮಗೆ ಕೊನೆಯ ಅಧ್ಯಾಯದಲ್ಲಿ ಸರ್ಗದಲ್ಲಿ ಕಾಣುವಂತಹ ಸಂಗತಿ. 2ನೇ ಬಾರಿ ಉತ್ತರದ ಕಡೆಗೆ ಉತ್ತರ ಬೇಕಿರುವವರಿಗೆಲ್ಲ ಉತ್ತರ ಕೊಡ್ತಾ ಪ್ರಯಾಣ ಮಾಡುವಾಗ ಈಶ್ವರ ದೇವ ಅಂತ ಸುಮಾರು ನಾವು ಈ
ಉತ್ತರ ಕರ್ನಾಟಕ ದಾಟಿ ಮಹಾರಾಷ್ಟ್ರದ ಕಡೆಗೆ ಹೋಗುವ ವಿದರ್ಭದ ಪರಿಸರದಲ್ಲೆಲ್ಲ 2-3 ಘಟನೆಗಳು ಬರ್ತವೆ. ಅಲ್ಲಿ ಒಬ್ಬ ಈಶ್ವರ ದೇವ ಅಂತ ಒಬ್ಬ ರಾಜ ಈ ಊರು ದಾಟಬೇಕಾದ್ರೆ ಸುಂಕ ಕೊಡ್ಬೇಕು. ಸುಂಕ ಕೊಡ್ಲಿಕ್ಕಾಗದೆ ಇದ್ರೆ ಅವರು ನಮ್ಮ ಊರಿಗೊಂದು ಇದು ಕೆರೆ ತೋಡ್ಬೇಕು, ಕೆರೆಯಲ್ಲಿ ಮಣ್ಣಿನ ಕೆಲಸ ಮಾಡಿ ಹೋಗ್ಬೇಕು. ಎಲ್ಲರನ್ನೂ ದುಡಿಸ್ತಾ ಇದ್ದ, ಯಾರನ್ನೂ ಬಿಡ್ತಿರ್ಲಿಲ್ಲ. ಇವರು ದಂಡಪಾಣಿಗಳಾಗಿ ಬಂದವರು, ಕಾವಿ ಶಾಖೆ ಹಾಕೊಂಡವರು, ನಮ್ಮ ಹತ್ರ ಅವರು ದುಡ್ಡು ತಗೊಂಡು ಓಡಾಡೋರಲ್ಲ. ಅವರು ನಮ್ಮ ಹತ್ರ ಏನು ಇಲ್ಲ ಅಂತ. ಹಾಗಿದ್ರೆ ಏನು ಕಣ್ಣು ಮುಖ ನೋಡ್ತೀರಿ, ಹೋಗಿ ದುಡೀರಿ ಇಂದ. ಅಲ್ಲ, ನಾವು ಸನ್ಯಾಸಿಗಳು ಇಲ್ಲಿ ತನಕ ಈ ತರದ ಕಾರ್ಯ ಮಾಡಿ ನಮಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಇಲ್ಲದೆ ನಮ್ಗೆ ಬೇಕು ಅಂದ್ರೆ ದಂಡನೇ ಊರಿ ಅಲ್ಲೇ ಮಳೆ ಬರೆಸ್ತಿದ್ರು. ಅವನು ಭಕ್ತಿಯಿಂದ ಕೇಳಿದ್ದ ಅಂದ್ರೆ ಅವನು ದರ್ಪ ತೋರಿಸಿದಲ್ವ, ನಮ್ಗೇನು ಗೊತ್ತಿಲ್ಲ, ನೀವೊಂದು ಸ್ವಲ್ಪ ಮಾಡಿ ತೋರಿಸಿ, ಆಮೇಲೆ ಅದನ್ನು ನೋಡಿಕೊಂಡು ನಾವು ಮುಂದುವರಿಸ್ತೇವೆ ಅಂತ. ಇವನು ಹೌದು ಅಂತಾನೆ ನಂಬಿದ ಪುಣ್ಯಾತ್ಮ. ಅಂತೂ ಒಂದು ಸ್ವಲ್ಪ ಹೊತ್ತು ಮಾಡಿಸಿದ್ರೆ ಒಂದು 10-15 ಜನ ಒಟ್ಟಿಗಿದ್ದಾರೆ. ಇನ್ನು ಇವರು ಭಕ್ತರು ಒಂದು ದೊಡ್ಡ ಪಡೆ ಇದೆ, 2 ನಿಮಿಷಕ್ಕೆ ನನ್ನ ಊರಿನ ಕೆಲಸ ಆಗಿ ಹೋಗುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಹಾರ ಹಿಡಿದು ನೆಲಕ್ಕೆ ಕಚ್ಚ ತೊಡಗಿದಾಗ ಮರ್ತೋಯ್ತವನಿಗೆ ಇವ್ರ ಹತ್ರ ಹೇಳಿದ್ದೇನೆ ನಾನು. ಅವನೇ ಮಾಡ್ತಾ 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 ಮರ್ತೇ ಹೋದ. ಆಚಾರ್ಯರು ಹಾಗೆ ನಗುತ್ತಾ ಅಲ್ಲಿಂದ ತನ್ನ ಮುಂದಿನ ಪ್ರಯಾಣವನ್ನು ಮಾಡಿದ್ರು. ಹೀಗೆ ಪ್ರಾಣಪತಿಯಾದವನು ಯಾರನ್ನು ಬೇಕಾದರೂ ಒಳಗಿನಿಂದ ಪ್ರೇರೇಪಿಸಬಲ್ಲ ಅನ್ನೋದನ್ನ ಶಿಷ್ಯರು ಅವತ್ತಿನ ಆ ದಿನದ ಘಟನೆಯನ್ನು ನೋಡಿ ಆಶ್ಚರ್ಯಪಟ್ರು. ಆಯ್ತು, ಈ ಸಂಚಾರ ಮತ್ತೆ ಮತ್ತೆ ಹೊಸ ಹೊಸ ಅನುಭವಗಳಿಗೆ ಸಾಕ್ಷಿಯಾಗಿ ನಿಂತಿತು. ಒಂದು ಜಾಗದಲ್ಲಿ ಗಂಗೆಯನ್ನ ದಾಟಬೇಕಿತ್ತು. ಈಚೆಯಿಂದ ಆಚೆಗೆ ಹೋಗ್ಲಿಕ್ಕೆ ಅಲ್ಲಿಯ ರಾಜನ ಒಪ್ಪಿಗೆ ಇರಲಿಲ್ಲ. ಈ ಕಡೆಯಿಂದ ನಮ್ಮ ರಾಜರಿದ್ದಿದ್ದು, ಆ ಕಡೆಯಿಂದ ಮುಸಲರ ಆಡಳಿತ ನಡೀತಾ ಇತ್ತು. ನಡೆಯುವಾಗ ಇಲ್ಲಿಂದ ಆಚೆ ಹೋದ್ರೆ ಅವರನ್ನ ಕೊಲ್ಲುದೆ, ಆ ತರ. ಅದರಿಂದಾಗಿ ಹಾಯಿ ದೋಣಿಗಳನ್ನೇ ನಿಲ್ಲಿಸ್ಬಿಟ್ಟಿದ್ರು. ಯಾಕಂದ್ರೆ ಅಲ್ಲಿಂದ ಇಲ್ಲಿ ವ್ಯಾಪಾರ ಇದ್ರೆ ಹೋಗುದಕ್ಕೆ ಒಂದು ವ್ಯವಹಾರಕ್ಕೆ ಬೇಕು ಅಂತ ಕಂಡ್ರೆ ಆಗುದಿಲ್ಲ ಅನ್ನೋ ಸ್ಥಿತಿ ಇತ್ತಲ್ಲ, ನಿಲ್ಲಿಸೇ ಬಿಟ್ಟಿದ್ರು. ಆಚಾರ್ಯ ಏನ್ ಮಾಡಿದ್ರು, ನೀವೆಲ್ಲ ನನ್ನ ಬೆನ್ನು ಹಿಡೀರಿ, ಹೋಗೋಣ ಅಂತ ಹೇಳಿ. ನಾವು ನಮ್ಮ ದಾರಿ ಹೋಗ್ಲೇಬೇಕು, ತಡೆಯೋರು ಯಾರಾದ್ರೇನು, ಹೋಗ್ಬೇಕಾದ ದಾರಿ ನಮ್ದು ಅಗತ್ಯ ಇದು ಅಂತ ಹೇಳಿ ಒಬ್ಬರ ಬೆನ್ನಿಗೆ ಒಬ್ರು ಹಾಕಿಕೊಂಡು ಹೋದ್ರೆ ಸೀದಾ ಆ ದಂಡೆ ಹತ್ರ ಹೋಗ್ಬೇಕಾದ್ರೆ ಇಷ್ಟು ಜನ ಸೈನಿಕರು ಮುಗಿಬಿದ್ದು ಅವರನ್ನು ಕೊಲ್ಲಿ, ಕಡೀರಿ, ಬಡೀರಿ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ದಾರೆ. ಇವರು ದಂಡ ಎತ್ತಿ ತೋರಿಸಿ, ನಮ್ಮ ಹತ್ರ ಬೇರೆ ಏನು ಆಯುಧ ಇಲ್ಲ, ಇದು ನಮ್ಮ ಒಂದು ರಕ್ಷಣೆಗೆ ಅಂತ ಇರುವುದಷ್ಟೇ ಹೊರತು ನಿಮ್ಮ ಕೈಲಿರುವ ಅಪರೂಪದ ಆಯುಧಗಳ ಮುಂದೆ ಇದೇನು ಅಲ್ಲ, ಭಯ ಪಡಬೇಡಿ, ನಾವು ನಿಮ್ಗೇನು ತೊಂದರೆ ಕೊಡುವವರಲ್ಲ ಅಂತ ಹೇಳ್ಕೊಂಡು ಸೀದಾ ಮೇಲೇನೆ ಹತ್ತಿದ್ರು. ಈ ಕೆಲವೊಂದು ಸರ್ತಿ ಯುದ್ಧ ಮಾಡ್ಲಿಕ್ಕೆ ಬರೋರು, ಅವ್ರಿಗೆ ಯುದ್ಧ ಮಾಡ್ಲಿಕ್ಕೆ ಧೈರ್ಯ ಇಲ್ಲ, ಆದ್ರೆ ಹೊಡೆದು ಬಿಡ್ತೇನೆ ಅಂತ ಬಾಯಲ್ಲೇ 10 ಸಲ ಹೇಳ್ತಿರ್ತಾರೆ. ಆದ್ರೆ ಹಿಂದಿನ ಸರಿತಾ ಇರ್ತಾರೆ. ಆಚಾರ್ಯರ ಆ ತೇಜಸ್ಸು ನೋಡಿದ್ಮೇಲೆ ಯಾರಿಗೂ ಅವರ ಮೇಲೆ ಮುಗಿ ಬೀಳುವುದಕ್ಕಾಗ್ಲಿಲ್ಲ. ಯಾಕಂದ್ರೆ ಅವರು ಒಂದೇ ಒಂದು ವಾಪಸ್ಸು ಪೆಟ್ಟು ಕೊಡುವ ರೀತಿಯ ಯಾವುದೇ ವರ್ತನೆಗಳನ್ನು ತೋರಿಸ್ತಿಲ್ಲ. ಅದರಿಂದಾಗಿ ಅವರಿಗೆ ಮುಗಿ ಬೀಳ್ಲಿಕ್ಕೆ ಆಗ್ಲಿಲ್ಲ. ಸುತ್ತು ಸೇರಿದ್ರು. ನಿಮ್ಮ ಯಜಮಾನನನ್ನ ಭೇಟಿ ಮಾಡಿಸಿ, ನಿಮ್ಮ ದೊರೆಯನ್ನ ಕಾಣಬೇಕು ನಾನು. ಸೀದಾ ಒಳ್ಳೆ ಕಾವಲು ರಾಶಿ, ಅದು ಸ್ವಾಗತ ಮಾಡ್ಲಿಕ್ಕೆ ಬಂದ ಹಾಗಿತ್ತು. ಅವರನ್ನು ಕರ್ಕೊಂಡು ಬಂದ್ರು. ಮೇಲಿನ ಉಪ್ಪರಿಗೆಯಲ್ಲಿ ನಿಂತಿದ್ದ ರಾಜನಿಗೆ ಗಾಬರಿ. ಯಾರೋ ಒಬ್ಬ ಸನ್ಯಾಸಿನ ಕರ್ಕೊಂಡು ಬರ್ತಾರಲ್ಲ, ಆ ಬರುವಾಗ ಅವನ ಮುಖದಲ್ಲಿ ಒಂದು ಚೂರೂ ಕೂಡ ಬೇಗುದಿ, ಭಯ ಅಥವಾ ಏನೋ ಆಗ್ಬಿಡುತ್ತೆ ಅನ್ನುವ ಏನೂ ಕಳವಳ ಕಾಣಿಸ್ತಿಲ್ಲ. ಯಾರು ಇವನು, ಎಲ್ಲಿಂದ ಬಂದಿದ್ದಾನೆ? ನೋಡ್ಲಿಕ್ಕೆ 10,000 ಜನರಲ್ಲಿ ಇವನೊಬ್ಬ ಎತ್ತರದ ವ್ಯಕ್ತಿತ್ವದಿಂದ ಎಲ್ಲರಿಗಿಂತ ಮೇಲೆ ಕಾಣಿಸ್ತಾ ಇದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ ಕೆಳಕ್ಕೆ ಬಂದ. ಇತಿಹಾಸಕಾರರು ಬಲ್ಬನ್ ಅಂತ ಹೇಳ್ತಾರೆ, ಅಥವಾ ಜಲಾಲುದ್ದೀನ್ ಖಿಲ್ಜಿ, ಇವರಿಬ್ಬರಲ್ಲಿ ಒಬ್ಬ. ಆಗ ದಿಲ್ಲೀಶ್ವರರಾಗಿ ಇದ್ದವರು ಇದೇ ಮೊಘಲ್ ಪರಂಪರೆಯ ರಾಜರು. ಹಾಗಾಗಿ ಆ ರಾಜ ಇಳಿದು ಬಂದು ಅವರನ್ನ ಪರ್ಷಿಯನ್ ಭಾಷೆಯಲ್ಲಿ ಮಾತನಾಡಿಸಿದ. ಇಷ್ಟು ಜನ ನಿಮ್ಮ ಧರ್ಮ ಗ್ರಂಥಗಳಲ್ಲೆಲ್ಲ ಕ್ರೂರಿಗಳಾದ ಯಮಕಿಂಕರರು ಶಿಕ್ಷೆ ಕೊಡುವುದಕ್ಕೆ ವಿಕಾರವಾದ ರೂಪಗಳನ್ನು ತೊಟ್ಟು ಹೊಡಿತಾರೆ, ಬಡಿತಾರೆ ಅಂತ ಕೇಳಿದ್ವಿ. ನಮ್ಮ ಕಿಂಕರರು ಅದಕ್ಕಿಂತಲೂ ಭಯಂಕರರು. ಅವರನ್ನು ನೋಡಿದ್ರೆ ನಿಮಗೆ ಭಯ ಆಗ್ಲಿಲ್ವಾ? ಸಾಯ್ತೇನೆ ಅಂತ ಅನ್ನಿಸ್ಲೇ ಇಲ್ವಾ ನಿಮಗೆ? ಹೇಗೆ ನಿಮ್ಮಲ್ಲಿ ಅಷ್ಟು ಧೈರ್ಯ ಬಂತು ಅಂತ? ಕಂಪನವೇ ಇಲ್ಲದೆ ಇಷ್ಟು ಗಟ್ಟಿಮುಟ್ಟಾದ ಮನಸ್ಥಿತಿಯನ್ನು ಹೊಂದು ಬಂದದ್ದು ನೋಡಿದಾಗ ನಿಮ್ಮನ್ನು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ, ಏನಾಯಿತು ಅಂತ. ಆಗ ಆಚಾರ್ಯರು ಅತ್ಯಂತ ಸಲೀಸಾಗಿ ಹೇಳ್ತಾರೆ, ಯೋಸೋ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಃ ಸರ್ವಂ ತತ್ಪರ ಅನುಗ್ರಹೇಣ. ನೀನು ಉಪಾಸಿಸುವ ಸೂರ್ಯನಲ್ಲಿರುವ ದೇವನು, ನಾನು ಉಪಾಸಿಸುವ ಸೂರ್ಯನಲ್ಲಿರುವ ದೇವರು ಬೇರೆ ಎಲ್ಲ ಎಲ್ಲಿ? ಎಲ್ಲ ಒಬ್ಬನೇ.
ಅವನ ಮಕ್ಕಳೇ ಇಬ್ಬರು ಅಂತ ಆದ್ಮೇಲೆ ನಮ್ಮಲ್ಲಿ ಸಹೋದರತ್ವ ಇದೆ ಅಂತ ಅಂದ ಮೇಲೆ ನಾವು ನಿಮಗೆ ಭಯ ಪಡಬೇಕಾದ ಅಗತ್ಯ ಏನಿದೆ? ದೇವರ ಹಸಾದಿಂದಲೇ ನಾವು ಕೂಡ ನಮ್ಮ ಕಾರ್ಯಕ್ಕಾಗಿ ಬಂದಿದ್ದೇವೆ, ನೀವು ನಿಮ್ಮ ಆಳ್ವಿಕೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಇಷ್ಟು ಹೇಳಿದಾಗ ಉತ್ತರದ ಕಡೆಗೆ ಹೊರಡ್ಲಿಕ್ಕೆ ಬಂದವರು ಹೊರತು ಇಲ್ಲಿ ಇದ್ದು ನಿಮ್ಮ ಹತ್ರ ಏನೋ ನಮ್ಮ ವ್ಯವಹಾರವನ್ನು ಕುದುರಿಸ್ಲಿಕ್ಕೆ ಬಂದವರಲ್ಲ ಅಂತ ಇಷ್ಟು ಹೇಳುವಾಗ ಆ ದೇವರ ವಿಶ್ವದ ಬೆಳಕಿಗಾಗಿ ಇರುವ ಸೂರ್ಯನ ಉಪಾಸನೆ ಅಂತ ಹೇಳಿದಾಗ ಅವರಲ್ಲೂ ಅದೊಂದು ಉಪಾಸನೆ ಇದೆ. ಹಾಗಾಗಿ ಅವರು ಆ ಹೊತ್ತಿಗೆ 1 ತಿಂಗಳು ಏನು ತಿನ್ನುವುದಿಲ್ಲ, ಎಲ್ಲ ಆದ್ಮೇಲೆ ಸೂರ್ಯ ಕಂತಿದ ಮೇಲೆನೆ ಆಹಾರ ಸ್ವೀಕಾರ ಮಾಡುದು, ಉಪವಾಸ. ಹಾಗೆ ಅದು ಬಹಳ ಅವನ ಮನಸ್ಸಿಗೆ ಹತ್ತಿದಾಗ ರಾಜ್ಯಾರ್ಧವನ್ನೇ ಕೊಡ್ತೇನೆ ನಿಮಗೆ. ಅರ್ಧ ಅಂದ್ರೆ ಇಡೀ ರಾಜ್ಯದ ಅರ್ಧ ಅಂತಲ್ಲ, ಸಂಸ್ಕೃತದಲ್ಲಿ ಅರ್ಧ ಅನ್ನುವ ಶಬ್ದ ಒಂದು ಭಾಗ ಅನ್ನೋದಕ್ಕೂ ಇದೆ, ಅರ್ಧ ಅನ್ನೋದಕ್ಕೂ ಇದೆ. ಇನ್ನೊಂದು ಅರ್ಧ ಶಬ್ದ ಅಂದ್ರೆ ಪೂರ್ತಿ ಅಂತನೂ ಅರ್ಥ ಇದೆ. ಆ ವೃದ್ಧಂ ಎಲ್ಲ ತುಂಬಿದ್ದನ್ನು ಕೊಟ್ಟು ಬಿಡ್ತೇನೆ ಅಂತನೂ ಅರ್ಥ ಇದೆ. ಇಲ್ಲಿ ಹೇಳಿದ್ದವನು ರಾಜ್ಯಾರ್ಧ ಅಂತಂದ್ರೆ ಒಂದು ವಿಶೇಷ ಭಾಗವನ್ನು ನಿಮಗೆ ಕೊಡ್ತೇನೆ ಅಂತ. ಆಚಾರ್ಯ ಹೇಳಿದ್ರೆ ನಾವು ಜೋಳಿಗೆ ಇಟ್ಕೊಂಡು ಬಂದವರು, ಇದ್ರಲ್ಲಿ ತುಂಬತ್ತೆ ಅಂದ್ರೆ ತಗೊಂಡು ಹೋಗ್ತಿದ್ವಿ, ನಾವು ಇದ್ರಲ್ಲಿ ತುಂಬದ್ದನ್ನ ಯಾವತ್ತೂ ಮುಟ್ಟುವುದಿಲ್ಲ. ನಾವು ಸನ್ಯಾಸಿಗಳು, ನಮಗೆ ನಾಳೆಗೆ ಇವತ್ತಿಗೆಲ್ಲ ಕೂಡಿಡುವ ಅಭ್ಯಾಸ ಇಲ್ಲ. ಆಗಕ್ಕಾಗಕ್ಕೆ ಏನ್ ಸಿಕ್ಕಿತೋ ಅದನ್ನು ತಿಂದ್ವಿ, ಮತ್ತೆ ಮುಂದೆ ನಾರಾಯಣನೇ ಇನ್ನೊಂದ್ ಕಡೆ ಕೊಡ್ತಾನೆ ಅನ್ನೋ ಭರವಸೆಯಿಂದ ಹೊರಟವರಾದ್ರಿಂದಾಗಿ. ಈಗ ಯಾರಾದ್ರೂ ಆಗಿದ್ರೆ ಒಂದು ಕೂಡ್ಲೆ ಬಾಂಡ್ ಪೇಪರ್ ತರಿಸಿ ಬರ್ಸಿ ಕಳ್ಕೊಂಬರ್ತಿದ್ರು. ಆದ್ರೆ ಆಚಾರ್ಯರಿಗೆ ಅದು ಯಾವುದು ಯೋಚನೆಯಲ್ಲಿ ಇರ್ಲಿಲ್ಲ. ಕೇಶವನ ಹಸಾದ ಹೊರತಾದ ಮತ್ತಾವ ಪ್ರಸಾದವೂ ಬೇಕಿರ್ಲಿಲ್ಲ. ಆದ್ರಿಂದ ಮುಂದೆ ನಿನ್ನ ಭಟರಾರು ಕೂಡ ಉತ್ತರದ ದಿಕ್ಕಿನತ್ತ ನಡೆಯುವಾಗ ತಡೆಯನ್ನು ಒಡ್ಡದೇ ಇರಲಿ, ಇಷ್ಟು ನೀನೇನಾದ್ರೂ ನನಗೆ ಉಪಕಾರ ಮಾಡಬೇಕು ಅಂತಿದ್ರೆ ಈ ಉಪಕಾರವನ್ನು ಮಾಡು ಅಂತ ಹೇಳಿ ಅಲ್ಲಿಂದ ಸೀದಾ ಹೊರಟರು. ಆ ದಾರಿಯಲ್ಲಿ ಹೋಗುವಾಗ ಅತ್ಯಂತ ಕಾಡು ದಾರಿ. ಹಿಂದೆ ಎಲ್ಲ ಒಂದು ಊರಿನಿಂದ ಇನ್ನೊಂದು ಊರು ಹೋಗುದು ಅಂದ್ರೆ ಎಲ್ಲ ಕಡೆ ಹೆದ್ದಾರಿಗಳು ಇರ್ಲಿಲ್ಲ, ಆಯಾ ಊರುಗಳಲ್ಲಿ ಇರ್ತಿತ್ತು ಅಷ್ಟೇ. ಕಾಡು ದಾರಿಯಲ್ಲೇ ಹೋಗಬೇಕಿತ್ತು. ಹೋಗುವಾಗ 3 ಪ್ರಸಂಗಗಳು ಬಂತು ಅಂತ ನೆನಪು ಮಾಡುತ್ತಾರೆ. 3 ಪ್ರಸಂಗಗಳಲ್ಲಿ ಒಂದೇ ಸರ್ತಿ ಏನಾಯಿತು ಅಂದ್ರೆ ಒಂದಿಷ್ಟು ಜನ ಆಚಾರ್ಯರ ಮೇಲೆ ಮುಗಿಬಿದ್ರು. ಅವ್ರ ಹತ್ರ ಎಲ್ಲ ಈ ದೇವರ ಪೂಜೆಯದ್ದು ಸಾಮಗ್ರಿ, ಪುಸ್ತಕಗಳು, ಪ್ರಧಾನ ಪುಸ್ತಕ ದೇವರ ಪೂಜೆ ಸಾಮಗ್ರಿ ಎಲ್ಲ ಇವತ್ತಿನ ಹಾಗೆ ಇಷ್ಟು ಭಂಡಾರಗಳಲ್ಲಿ ಏನು ಇರ್ಲಿಲ್ಲ. ಪ್ರಧಾನವಾದ ಅವರು ಉಪಾಸನೆ ಮೂರ್ತಿ ಬಿಟ್ರೆ ಇನ್ನೇನು ಇರ್ಲಿಲ್ಲ. ಈ ವ್ಯಾಪಾರಿಗಳೆಲ್ಲ ವ್ಯಾಪಾರ ಮಾಡಿದ ಸಂಪತ್ತನ್ನು ವಾಪಸ್ ಮನೆಗೆ ತಗೊಂಡು ಹೋಗುವಾಗ ಹೀಗೆ ಕಟ್ಟಿಕೊಂಡು ತಗೊಂಡು ಹೋಗುದವರು. ಅದರಿಂದಾಗಿ ಇಂಥವ್ರ ಕೈಯಲ್ಲಿ ಏನಾದ್ರೂ ಒಂದು ದುಡ್ಡಿರುತ್ತೆ ಅಂತ ಆ ಕಳ್ಳಕಾಕಿ ಅವ್ರು ಅದೇ ಜೀವನ ಅವರದ್ದು. ಹಾಗೆ ಹೊಡೆದು ಉರುಳಿಸಿ ಲಾಭ ಪಟ್ಕೊಂಡು ಹೋಗುವುದು, ಕಷ್ಟಪಡ್ಲಿಕ್ಕೆ ತಯಾರಿಲ್ಲದವರು. ಆಚಾರ್ಯರ ಹತ್ರ ಒಂದಿಷ್ಟು ಜನ ಗುಂಪು ಕಟ್ಟಿ ತುಂಬಾ ಜನ ಒಟ್ಟಿಗೆ ಸೇರಿ ಯುದ್ಧ ಮಾಡಿ ಅವರನ್ನು ಕೊಂದು ಬಿಡ್ಬೇಕು ಅಂತ ಬಂದ್ರೆ ಆಚಾರ್ಯರು ತಮ್ಮ ಕೈಯಲ್ಲಿದ್ದ ಆ ಗಂಟು ಕಟ್ಟಿದ ಮೂಟೆಯನ್ನ ಅವ್ರ ನಡುವೆಗೆ ಎಸೆದು ಬಿಟ್ರು. ಎಸೆದ್ರೆ ಆ ಗಂಟು ನನಗ್ ಬೇಕು ಅಂತ ಒಬ್ಬ, ಹೀಗೆ ಅವರ ನಡುವೆನೆ ಪರಸ್ಪರ ಕಚ್ಚಾಟ ಶುರುವಾಗಿ ಹೊಡೆದಾಡಿ ಸತ್ರು. ಆಮೇಲೆ ಗಂಟೆ ಅಲ್ಲೇ ಬಿತ್ತು, ಹಿಡ್ಕೊಂಡು ಮುಂದೆ ಹೋದ್ರು. ಇನ್ನೊಂದ್ಸಲ ಏನಾಯ್ತು ಅಂದ್ರೆ ಇದೇ ತರ ಮತ್ತೆ ಒಂದು ಜಾಗದಲ್ಲಿ, ಇದು ಒಂದು ದಿನದಲ್ಲಿ ನಡೆದದಲ್ಲ, ನಾನು 3 ಪ್ರಸಂಗ ಒಂದೇ ತರದ್ದಾದ್ರೆ ಒಟ್ಟಿಗೆ ಹೇಳ್ತಾ ಇದ್ದೇನೆ. ಇನ್ನೊಂದ್ಸಲ ಏನಾಯ್ತು ಅಂದ್ರೆ ದಾರಿಯಲ್ಲಿ ಹೋಗುವಾಗ ಇದೇ ತರ ಒಂದಿಷ್ಟು ಜನ ಒಟ್ಟಿಗೆ ಮುಗಿದಿದ್ದಾಗ ದಂಡ ಹಿಡಿಯುವ ಕೈ ಅಗತ್ಯ ಬಿದ್ದಾಗ ಕೊಡಲಿಯೂ ಹಿಡಿಬೇಕು, ಹೋಗು ಅಂತ ಉಪೇಂದ್ರ ತೀರ್ಥರನ್ನು ಕಳುಹಿಸಿದ್ರು. ಗುರುಗಳ ಆಜ್ಞೆ ಅಂತ ಬಂದ್ಮೇಲೆ ಏನು ಭಯ ಇಲ್ಲ, ಅವ್ರು ಹೇಳಿದ್ಮೇಲೆ ಮುಗೀತು. ಸೀದಾ ಒಳಗೆ ನುಗ್ಗಿದ್ರು. ಅವರ ಕೈಯಲ್ಲಿದ್ದ ಕೊಡಲಿಯನ್ನು ಕಸಿದು ಇದ್ದವರ ಎಲ್ಲ ಆಯುಧಗಳನ್ನು ನಿರಾಯುಧಗೊಳಿಸಿ ಓಡಿಸಿಬಿಟ್ರು. ಬೆನ್ನು ಹಾಕಿದವರಿಗೆ ಯಾವ ದಿಕ್ಕಿನಿಂದ ಹೊರಟಿದ್ದೇವೆ ಅನ್ನೋದು ಯೋಚನೆ ಇಲ್ಲದೆ ಎಲ್ಲಾ ದಿಕ್ಕುಗಳಿಗೆ ಚದುರಿ ಹೋದ್ರು. ಇದು 2ನೇ ಪ್ರಸಂಗ. ಇನ್ನೊಂದು ದಿವಸದಲ್ಲಿ ಇದೇ ತರ ಮತ್ತೊಂದು ದಾರಿಯಲ್ಲಿ ಹೋಗುವಾಗ ಅವರು ಒಂದು ಬೆಟ್ಟವನ್ನ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ. ಅಂದ್ರೆ ಹೀಗೆ ಹತ್ತಿ ನೀವು ಈ ಬಸ್ಸಿಯ ಆಗುಂಬೆ ಘಾಟಲ್ಲಿ ಹೋಗುವಾಗ ಮೇಲಿದ್ದು ದಾರಿಗಳು ಕಾಣಿಸ್ತಾ ಇರುತ್ತೆ, ಅಥವಾ ಮೇಲೆ ಹತ್ತಿದಾಗ ಕೆಳಗಿನ ದಾರಿ ಕಾಣಿಸ್ತಾ ಇರುತ್ತೆ. ಈ ಕಳ್ಳರೆಲ್ಲ ಇವರು ಸುತ್ತಿಕೊಂಡು ಒಂದು ಕಾಲ್ದಾರಿ ಇದೆ, ಆ ಕಾಲ್ದಾರಿಯಲ್ಲಿ ಹೀಗೆ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ. ಕಳ್ಳರಿಗೆ ಕೈಯಲ್ಲೆಲ್ಲ ಏನೋ ಆಭರಣಗಳು ಏನೋ ಇದೆ ಅಂತ ಅನ್ಕೊಂಡು ಬೇಗ ಹೋಗಿ ಹಿಡಿದು ಬಿಡ್ಬೇಕು ಅಂತ ಅವ್ರನ್ನ ಹಿಡಿಲಿಕ್ಕೆ ಹೋಗ್ತಾರೆ. ಅಂದ್ರೆ ಮೇಲೆ ಹತ್ತಿ ಹೋಗುವ ದಾರಿಯಲ್ಲಿ ನೋಡಿದ್ರೆ ಏನೂ ಇಲ್ಲ. ಸೀದಾ ಮುಂದೆ ಪೂರ್ತಿ ಹುಡ್ಕೊಂಡು ಓಡಿಬಿಟ್ರ ಅನ್ಕೊಂಡು ಮುಂದೆ ಓಡ್ಕೊಂಡು ಹೋದ್ರು. ಓಡಿ ಒಂದ್ಸರ್ತಿ ಹಿಂದೆ ತಿರುಗಿ ನೋಡ್ತಾರೆ, ಕೆಳಗೆ ಅವ್ರು ಬರ್ತಾ ಇದ್ದಾರೆ. ತಲೆಗೆಟ್ಟೋಯ್ತು. ವಾಪಸ್ ಮತ್ತೆ ಅದೇ ದಾರಿಯಲ್ಲಿ ಹಿಂದೆ ತಿರುಗಿ ಮತ್ತೆ ಬಂದ್ರೆ ಮತ್ತೆ ಯಾರು ಇಲ್ಲ, ಕೆಳಗೆ ಇಳಿದಿದ್ದಾರೆ, ಕೆಳಗೆ ಓಡಿದ್ರು ಅಂತ. ಮತ್ತೆ ನೋಡಿದ್ರೆ ಮೇಲೆ ನೋಡ್ತಾರೆ ಅವ್ರು ಹೋಗ್ತಾ ಇದ್ದಾರೆ. ಮತ್ತೆ ಒಂಥರ ತಲೆಯೆಲ್ಲ ಕೆಟ್ಟೋಯ್ತು. ಸೀದಾ ಅಲ್ಲಿ ಬಂದು ನಿಂತ್ರೆ ಏನು ಕಾಣಿಸ್ತಿಲ್ಲ.
ಅವ್ರು ಯಾರೂ ಕಾಣಿಸ್ತಿಲ್ಲ. ಕೊನೆಗೆ ಅವರಿಗೆ ತಾವು ಮಾಡಿದ್ದು ತಪ್ಪು ಅಂತ ಗೊತ್ತಾಯಿತು. ನಾವು ಅನರ್ಥ ಮಾಡ್ಲಿಕ್ಕೆ ಹೊರಟಿದ್ದೇವೆ, ಯಾರೋ ದೊಡ್ಡವರನ್ನ ಕೆಣಕಿದ್ದೇವೆ, ಇದು ನಮ್ಮ ಬದುಕಿಗೆ ಶ್ರೇಯಸ್ಸಾಗುವುದಿಲ್ಲ ಅಂತ ಯೋಚಿಸಿ ಶರಣಾದ್ರು. ಶರಣಾದ್ರೆ ಅಲ್ಲಲ್ಲೇ ಮರದ ತುಂಡು, ಕಲ್ಲಿನ ಬಂಡೆ ಅಂತ ಏನೇನಿತ್ತೋ ಅದೆಲ್ಲ ಆ ಭಾಗದಿಂದ ಇದ್ದವರು ಎದ್ದು ನಿಂತರು ಒಬ್ಬೊಬ್ರೆ. ನೋಡಿದ್ರೆ ಎಲ್ಲರೂ ಅಲ್ಲೇ ಇದ್ದಾರೆ. ಅಂದ್ರೆ ಇದು ಒಂದು ಆಚಾರ್ಯರ ಒಂದು ವಿಶಿಷ್ಟವಾದ ಸಿದ್ಧಿ. ಯಾರು ಬಂದ್ರು ಅವರಿಗೆ ತಾವಿದ್ದೇವೆ ಅಂತಾನೆ ತಿಳಿದ ಹಾಗೆ ಅಲ್ಲಿ ಏನು ವಸ್ತು ಇರುತ್ತೋ ಗೋಡೆ ಅಂದ್ರೆ ಗೋಡೆ ತರ ಆಗ್ಬಿಡುದು ಅಷ್ಟೇ. ಒಂದು ಮೈಕ್ ಸೆಟ್ ಇದ್ರೆ ಮೈಕ್ ಸೆಟ್ ತರ ಆಗ್ಬಿಡುದು ಅಷ್ಟೇ. ಏನ್ ಅದರಲ್ಲಿ ಇದೆಲ್ಲ ಒಂದು ಸಿದ್ಧಿ, ಇದೇನು ದೊಡ್ಡ ಕೆಲಸವೇ ಅಲ್ಲ. ಆಚಾರ್ಯರು ಎಲ್ಲೂ ಕೂಡ ಬೇಕು ಅಂತ ಅವರು ಈ ಪವಾಡವನ್ನು ತೋರಿಸಿದ್ದು ಅಂತ ಇಲ್ವೇ ಇಲ್ಲ. ಆದ್ರೆ ಅನಿವಾರ್ಯ ಕೆಲವೊಮ್ಮೆ ಪ್ರಸಂಗ ಬಂದಾಗ ನೋಡಿ, ಹಿಂದಿನವರಿಗೆ ಹಾಗೆ ತೋರಿಸ್ಲಿಲ್ಲ. ಇವರು ಯೋಗ್ಯರಿದ್ರು ಅಥವಾ ತಿದ್ದಿಕೊಳ್ಳುವ ಬುದ್ಧಿಯವರಾಗಿದ್ರು. ಹಾಗಾಗಿ ಒಬ್ಬರನ್ನ ಪರಸ್ಪರ ಹೊಡೆದಾಡಿಕೊಂಡು ಸಾಯುವಂತೆ ಮಾಡಿದ್ರು, ಇನ್ನೊಬ್ಬರನ್ನ ಹೊಡೆದು ಓಡಿಸಿದ್ರು, ಇನ್ನು ಈ ಮಂದಿಯನ್ನ ತಿದ್ದಿದ್ರು. ಅಂದ್ರೆ 3 ತರದ ಜನ ಇರ್ತಾರೆ. ಹನುಮಂತ ಆಪ್ತನಾದಂತಹ ಮೈನಾಕನನ್ನ ತಬ್ಬಿ ಅವನನ್ನು ಪ್ರೀತಿಯಿಂದ ಕಳುಹಿಸಿಕೊಟ್ಟ. ಸುರಸೆಯನ್ನ ನಾಗಮಾತೆ ಆದವಳು ತಿನ್ನಬೇಕು ಅಂತ ಬಂದವಳನ್ನ ಬಾಯೊಳಗೆ ನುಗ್ಗಿ ಸ್ಪರ್ಧೆಗೆ ಉತ್ತರ ಕೊಟ್ಟು ಅವಳಿಂದ ಮತ್ತೆ ತಾನೇ ನಿನ್ನ ಅಪೇಕ್ಷೆ ಈಡೇರಿತಲ್ಲೋ ನಾನು ಹೊರಡಬೇಕು ಅಂತ ಹೇಳಿದಾಗ ಹೋಗಿ ಬಾ ಅಂತ ಅವಳನ್ನು ಸ್ಪರ್ಧೆಯಿಂದ ಸೋಲಿಸಿ ಮುಂದೆ ನಡೆದ. ಮತ್ತು ಒಬ್ಳು ಅವನನ್ನ ನುಂಗಲೇಬೇಕು ಅಂತ ರಾಹುವಿನ ತಾಯಿ, ಸಿಂಹಿಕಾ ಅಂತ, ರಾಹುಲನ ತಾಯಿ ಅಲ್ಲ, ರಾಹುವಿನ ತಾಯಿ. ಆ ತಾಯಿ ಒಂದೇ ಸತ್ಯವನ್ನ ನೆರಳಿನಿಂದ ಹಿಡಿದು ನುಂಗಬೇಕು ಅಂತ ಬಂದಾಗ ಹನುಮಂತ ಬಾಯಿಯೊಳಗೆ ಪ್ರವೇಶಿತ. ಅವಳು ಹೇಳಿದ ಆಗ್ಲಿ, ರಾಮ ಕಾರ್ಯಕ್ಕಾಗಿ ಹೋಗ್ತಾ ಇದ್ದೇನೆ, ನನ್ನನ್ನು ಬಿಡು ಅಂತ. ನಿನ್ನ ಮಾತು ಕೇಳಲಿಕ್ಕಲ್ಲ ನಾನಿರುವುದು, ನಿನ್ನನ್ನು ನಾನು ಉಣಲಿಕ್ಕಿರುವುದು, ಚತುರ್ಮುಖನ ಹೊರವಲ ಇದೆ ಅಂತ ಆ ಲಂಕೆಯ ಹೊರವಲಯದ ಕಾವಲುಗಾತಿಯಾಗಿ ನಿಂತವಳು ಹನುಮಂತನನ್ನು ನುಂಗಿದ್ಲು. ನುಂಗಿದ್ರೆ ದೇಹವನ್ನೇ ಸೀಳಿ ಹೊರಕ್ಕೆ ಬಂದು. ಸೇಮ್ ಅದೇ ಘಟನೆಗಳು ಇಲ್ಲಿಯೂ ನಮಗೆ ಮರುಕಳಿಸಿದ್ದು ಆಚಾರ್ಯ ಮಧ್ವರ ಜೀವನದಲ್ಲಿ. ಯಾರು ಆಪ್ತರಾಗಿ ಬಂದ್ರೋ ಅವರನ್ನು ತಿದ್ದಿ ಕಳಿಸಿದ್ರು. ಈಗ ಬೇಡ, ನಾನು ಹಾಲು ಹಣ್ಣು ತಿನ್ಲಿಕ್ಕೆ ಮತ್ತೊಮ್ಮೆ ಸಿಗ್ತೇನೆ, ಈಗ ರಾಮ ಕಾರ್ಯಕ್ಕೆ ತೊಡಕಾಗುತ್ತೇನೆ. ಅವನು ಆಯ್ತು ಅಂತ ಒಪ್ಪಿಕೊಂಡ, ಅಪ್ಪಿ ಕಳುಹಿಸಿದ. ಅವಳು ಇಲ್ಲ, ನನಗೆ ದೇವಲೋಕದ ವರ ಇದೆ, ಸ್ಪರ್ಧೆಯ ಮೂಲಕ ನನ್ನ ತಾಕತ್ತೇನು ನಿನ್ನ ತಾಕತ್ತೇನು ಅಂತ ಪರಿಚಯ ಆಗ್ಲೇಬೇಕು ಅಂತ ಹಠ ಹಿಡಿದ್ಲು. ಅಲ್ಲಿ ತಾಕತ್ತು ತೋರಿಸಿದ. ಹಾಗೆ ಆಚಾರ್ಯರು ನಮ್ಮಲ್ಲೂ ಹೊಡೆದಾಡ್ಲಿಕ್ಕೆ ಜನ ಇದ್ದಾರೆ, ನೀವೇನು ಬಹಳ ಆಯುಧ ಹಿಡ್ಕೊಂಡು ಬಂದ ತಕ್ಷಣ ಕೈಯಲ್ಲಿದ್ದೆಲ್ಲ ಒಪ್ಪಿಸಿ ಬಿಡ್ತೇವೆ ಅಂತ ಯೋಚನೆ ಮಾಡ್ಬಿಡಿ, ಪ್ರತಿರೋಧ ಒಡ್ಡುವ ಶಕ್ತಿ ನಮಗಿದೆ ಅಂತ ತೋರಿಸಿದ್ರು. ಇನ್ನೊಂದು ಅವರ ಮಧ್ಯಕ್ಕೇನೆ ಆ ಗಂಟನ್ನ ಹಾಕಿ ಪರಸ್ಪರ ಅವರೇ ಕಿತ್ತಾಡುವಂಥದ್ದು. ಯಾಕೆಂದ್ರೆ ಸನ್ಯಾಸ ಧರ್ಮದಲ್ಲಿ ಇದ್ದದ್ರಿಂದ ಹೊಡೆದು ಉರುಳಿಸಿ ಕೊಲ್ಲುವಂತದ್ದು ಅವರಿಗೆ ಹಿತ ಅಲ್ಲ, ಅಂದ್ರೆ ಆ ಧರ್ಮಕ್ಕೆ ಹೊಂದುವಂತದ್ದಲ್ಲ. ಅದರಿಂದಾಗಿ ಆದ್ರೆ ಪರಸ್ಪರ ನೀವೇ ಹೊಡೆದಾಡಿಕೊಂಡು ಸಾಯುವಾಗ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೊಡೆದಾಡಿಸಿಕೊಂಡು ಓಡಾಡುವಂತೆ ಮಾಡಿದ್ರು. ಹೀಗೆ ಕೆಲವೊಮ್ಮೆ ಹತ್ತಿರದವರಿಂದಲೇ ತೊಂದರೆ ಬರುತ್ತೆ, ಆತ್ಮಾತ್ಮೀಯ ಸಮುದ್ಭವ ಅಂತ. ಇನ್ನು ಕೆಲವೊಮ್ಮೆ ಸ್ಪರ್ಧೆಯಿಂದ ತೊಂದರೆ ಬರುತ್ತೆ, ಇನ್ನೊಮ್ಮೆ ಶತ್ರುಗಳಿಂದ ತೊಂದರೆ ಬರುತ್ತೆ. ಹೀಗೆ 3 ತರದ ತೊಂದರೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ನಮ್ಮವರೇ, ನಮ್ಮ ಹತ್ತಿರದವರೇ. ಎಲ್ಲೋ ಉಪನ್ಯಾಸ ಕೊರಟಾಗ ರೀ ಹೀಗೆ ಒಂದು ಮಾರ್ಕೆಟಿಗೆ ಹೋಗಿ ಬರೋಣ್ರಿ, ತುಂಬಾ ಏನೋ ಕಮ್ಮಿ ಬೆಲೆಗೆ ಏನೋ ಮಾರ್ತಾ ಇದ್ದಾರೆ ಅಂತ ಸಿಗ್ತದೆ. ನಮಗೆ ನಮ್ಮವರಲ್ವಾ, ಪಾಪ ಅವ್ರಿಗೆ ಆಗುದಿಲ್ಲ ಅಂತ ಹೇಳುದು ಬೇಡ ಅಂತೇಳಿ ನಾವು ಇದನ್ನ ಬಿಟ್ಟು ಅಲ್ಲಿಗೆ ಹೋಗ್ತೇವೆ. ಆಗ ಜಾಣತನಾಗಿದ್ರೆ ಇಲ್ಲ, ಮತ್ತೆ 6 ಗಂಟೆ 7-8 ಗಂಟೆ ಮೇಲೆ ಹೋಗೋಣ, ಬೇಕಾದ್ರೆ ಆಗ್ಲೂ ಓಪನ್ ಇರುತ್ತೆ, ಮೊದಲೊಂದು ಇವತ್ತು ಕೇಳಬೇಕಾದ ಉಪನ್ಯಾಸ ಮುಗಿಸಿ ಹೋಗೋಣ ಅಂತ ಯೋಚನೆ ಬಂದ್ರೆ ಆಗ ಅದು ಆತ್ಮೀಯರಿಂದ ಆದ ಅಪಾಯವನ್ನು ತಪ್ಪಿಸಿಕೊಳ್ಳುವ ವಿಧಾನ. ನೋಯಿಸ್ಬೇಕು ಅಂತಲ್ಲ, ಮತ್ತೆ ಆತ್ಮೀಯತೆಯಿಂದಲೇ ತಪ್ಪಿಸುವಂತದ್ದು. ಇನ್ನೊಂದು ಸರ್ತಿ ನಮ್ಗೆ ಸ್ಪರ್ಧೆಯಿಂದ, ಇದು ಕೇವಲ ಈಗ ಕ್ರೀಡೆಯಲ್ಲಿ ಒಂದು ಸ್ಫೂರ್ತಿ ಅಂತ ಇರುತ್ತಲ್ಲ, ಕ್ರೀಡಾ ಸ್ಫೂರ್ತಿ ಅಂತ, ಆ ಆಟದಲ್ಲಿರುವಾಗ ಎದುರಾಳಿ, ಆಟದಿಂದ ಹೊರಗೆ ಬಂದ್ರೆ ಮತ್ತೆ ನಾವು ಯಾರು ವಿರೋಧಿಗಳಲ್ಲ ಅನ್ನೋ ಎಚ್ಚರದಿಂದ ಬದುಕುವ, ಸ್ಪರ್ಧೆಗೆ ಉತ್ತರ ಕೊಡುವಂತದ್ದು ಒಂದು ಸಿದ್ಧಿ, ಅದು ಬೇಕು ನಮಗೆ. ಇನ್ನೂ ಕೆಲವೊಂದು ಸರ್ತಿ ಕಾಲೆಳೆದು ಕೆಳಗೆ ಬೀಳಿಸಲೇಬೇಕು ಅಂತ ಹಠ ಮಾಡಿದಾಗ ತುಳಿದು ಮೇಲೆ ಹತ್ತಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಇಂತಹ 3 ತೊಂದರೆಗಳನ್ನ ನಿರ್ವಹಿಸುವ ಬಗೆಯನ್ನು ನಮಗೆ ಇಲ್ಲಿ ಆಚಾರ್ಯರು ತೋರಿಸಿಕೊಟ್ಟದ್ದನ್ನು ನಮಗೆ ಕಾಣ್ತೇವೆ. ಹೀಗೆ ಮತ್ತೊಂದು ಸರ್ತಿ ಸತ್ಯತೀರ್ಥರು ಅಪಾಯಕ್ಕೀಡಾದಾಗ ಇದ್ದಕ್ಕಿದ್ದಂತೆ ಹುಲಿ ಅವರ ಮೇಲೆ ದಾಳಿ ಮಾಡಿದಾಗ ತಕ್ಷಣ ತಾನು ಎದುರು ಬಂದು ತನ್ನ ಬೆರಳಿನಿಂದ ಅದರ ತಲೆ ಮೇಲೆ ಒಂದು ಕುಟುಕಿ ಅದಕ್ಕೆ ಇದ್ದಕ್ಕಿದ್ದಾಗೆ ಭಾರದ ಹೊರೆಯನ್ನು ತಾಳಲಾರದೆ ಅಲ್ಲಿಂದ ಓಡಿ ಹೋಯಿತು. ಅದು ಅಂದ್ರೆ ಪೆಟ್ಟು ತಿಂದು ಅಲ್ಲಿಂದ ಜಾರಿ ಹೋಯಿತು. ಹೀಗೆ ಶಿಷ್ಯರನ್ನು ಕಾಪಾಡಿದ ಬಗೆಗಳು ಅನೇಕ ಬಾರಿ. ಇಂತಹ ಅನೇಕ ಘಟನೆಗಳ ಮೂಲಕ ಆಚಾರ್ಯರು ಕೊಟ್ಟಂತಹ ಅನುಗ್ರಹ ಅದು ಚಿಂತಿಸಿದಷ್ಟು ದೊಡ್ಡದು. ಹಸ್ತಿನಾವತಿಗೆ ಬಂದ ಘಟನೆಯನ್ನು ಹೇಳಿ ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ರು. ಪಾಠ ಆಗುವಾಗ ಗಂಗೆಯ
ದೇವತೆ ತಾನೇ ಎದ್ದು ಬಂದು ಆಚಾರ್ಯರಿಗೆ ನಮಿಸಿ ಆಚಾರ್ಯರಿಂದ ವಿಶೇಷವಾದ ಪ್ರೀತಿಯ ಮಾತುಗಳನ್ನು ಪಡೆದು ಶಿಷ್ಯರೆಲ್ಲ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದ ಹಾಗೇನೆ ಗಂಗೆ ಮೂರ್ತಿ ಎತ್ತಿ ಬಂದು ಆಚಾರ್ಯರನ್ನು ನಮಿಸಿ ಅಲ್ಲಿಂದ ಹೊರಟು ಹೋದ್ಲು ಅಂತ ಇಂಥ ಅನೇಕ ಘಟನೆಗಳನ್ನು ಹೇಳ್ತಾರೆ. ಹಾಗೆ ಆಚಾರ್ಯರ ಚಿಂತನೆಯನ್ನು ಇವತ್ತಿನ ಭಾಗದಲ್ಲಿ ಎಷ್ಟು ನೋಡ್ಲಿಕ್ಕಾಯ್ತೋ ಅದೆಲ್ಲವನ್ನು ಕೂಡ ಆಚಾರ್ಯರಲ್ಲಿ ನೆಲೆಸಿದ ಹೈಗ್ರೀವಾಭಿನ್ನ ವೇದವ್ಯಾಸರೂಪಿ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಿತಮಸ್ತು. व्याख्यामुद्रां करतलभुजे पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लाश्रीरमृतविशते रंशुभिः प्लावयन् माम् आविर्भूयादनकमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुम् पूर्णप्रबोधञ्च सुतत्वदीपं क्रमात् गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना तीर्थश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। स्वस्त्यस्तु सतां हरि ओं श्रीगुरुभ्यो नमः। ಗೀತಾಭಾಷ್ಯದ ಸಮರ್ಪಣೆಯನ್ನು ಮಾಡಿದಾಗ ಸ್ವತಃ ಭಗವಂತನೇ ತಾನು ಎದುರುಗಡೆ ಕೂತು ಕೇಳಿ ಮೆಚ್ಚಿ ಅದರಲ್ಲಿ ಆಗಬೇಕಾದ ಬದಲಾವಣೆಯನ್ನು ತಿಳಿಸಿದ್ದಾನೆ. ನಟ್ಟ ಇರುಳು ದಿವ್ಯವಾದ ಆಚಾರ್ಯರ ಪ್ರವಚನವನ್ನು ತಾನು ಕೇಳಬೇಕು ಅಂತ ಭಗವಂತ ಆದೇಶಿಸಿ ಹೇಳಿದಾಗ ಆಚಾರ್ಯರು ಬಹಳ ಸಂತೋಷದಿಂದ ಭಗವಂತನಿಗೆ ತನ್ನ ಮಾತುಗಳ ನುಡಿಮಾಲೆಯನ್ನ ಅರ್ಪಿಸಿದ್ದಾರೆ. ಭಗವಂತ ಬಹಳ ಸಂತೋಷದಿಂದ ಒಂದು ಸರ್ತಿ ಉದ್ಗಾರ ತೆಗೆದಂತೆ ಆ ಉದ್ಗಾರ ತೆಗೆದ ಶಬ್ದಕ್ಕೆ ಶಿಷ್ಯರಿಗೆ ಎಚ್ಚರವಾಗಿದೆ. ಆದರೆ ಮತ್ತೆ ದೇವರು ಮರೆಯಾಗಿದ್ದಾನೆ. ಶಿಷ್ಯರಿಗೆ ಅನ್ನಿಸ್ತು, ಯಾರೋ ಇಷ್ಟು ಹೊತ್ತು ಇಲ್ಲಿ ಇದ್ದು ಕೇಳುತ್ತಾ ಇದ್ರು, ಆಚಾರ್ಯರ ಮಾತು ಅವರಿಗೆ ಕಿವಿಗೆ ಬೀಳುತ್ತಾ ಇದ್ರು ಕೂಡ ಅದೆಲ್ಲೋ ಅವರು ಮಲಗಿದ ಕನಸಿನಲ್ಲಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ರು. ಆದ್ರೆ ಆಚಾರ್ಯರು ಯಾರಿಗೋ ಎದುರುಗಡೆ ಸಮರ್ಪಣೆ ಮಾಡಿದ್ದಾರೆ ಅಂತ ಅನ್ನೋದು ಅವರಿಗೆ ಸ್ಪಷ್ಟ ಅರ್ಥ ಆಯಿತು. ವ್ಯಾಸರು ನನ್ನ ಆಶ್ರಮಕ್ಕೆ ಬಾ ಅಂತ ಅಲ್ಲಿ ರಾತ್ರಿಯೇ ಕರೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಾತ್ರಿ ಒಂದಿಷ್ಟು ಸಂದೇಶಗಳನ್ನು, ಅಂದ್ರೆ ಆಗ್ಲೇ ಅವರು 48 ದಿವಸ ನಿರಂತರವಾದ ಶೀತಲ ಗಂಗೆಯಲ್ಲಿ ಸ್ನಾನ, ಕಾಷ್ಠ ಮೌನ, ಬರೀ ಭಗವಂತನ ಚಿಂತನೆಯಲ್ಲೇ ಕಾಲ ಕಳೆದದ್ದನ್ನ ಮೆಚ್ಚಿ ಮೇಲೆ ಆಶ್ರಮಕ್ಕೆ ಈಗಿರುವ ಬದರಿಯ ಆಚೆಗೆ ಉತ್ತರ ಬದರಿ ಅಂತ ಹೇಳ್ತಾರೆ, ಆ ಜಾಗಕ್ಕೆ ಕರೆದ್ರು. ಆಚಾರ್ಯರು ಹೊರಟಾಗ ಮಧ್ಯದಲ್ಲಿ ಎಚ್ಚರ ಆಯಿತು ಸತ್ಯತೀರ್ಥರಿಗೆ. ಹಿಂಬಾಲಿಸಿಕೊಂಡು ಹೋಗಿ ಬಹಳ ದೂರ ಆಗದೆ ಕೊನೆಗೆ ಕೈಯ ಸಂಕೇತ ಮಾತ್ರದಿಂದಲೇ ಮರಳಿ ತಮ್ಮ ಅನಂತಮಠ ಇದ್ದ ಆಶ್ರಮದ ಕಡೆಗೇನೆ ಸೇರಿದ್ದಾರೆ. ಹೀಗೆ ಸತ್ಯತೀರ್ಥರಿಗೆ ಹಿಂದಿನ ಹನುಮ ಭೀಮ ಅವತಾರದ ನಡೆಗಳು ಆಚಾರ್ಯರಲ್ಲಿ ಕಂಡು ತನ್ನ ಜೊತೆಗಿದ್ದ ಎಲ್ಲ ಶಿಷ್ಯರಿಗೆ ಆಚಾರ್ಯರು ಹೀಗೆ ನಮ್ಮನ್ನು ಬಿಟ್ಟು ಹೋದ್ರು ಅಂತ ತುಂಬಾ ದುಃಖಪಟ್ಟರು. ಆಚಾರ್ಯರು ಹಾಗೆ ಹೇಳಿದ್ರು, ನಾನು ಮರಳಿ ಬರ್ತೇನೆ ಇಲ್ವೋ ಗೊತ್ತಿಲ್ಲ, ಅದು ವೇದವ್ಯಾಸರಿಗೆ ಗೊತ್ತಿರುವುದು. ನೀವು ಬೆಟ್ಟಗಳನ್ನ ಉಳಿಸಿಕೊಳ್ಳಿ, ನೀರನ್ನ ರಕ್ಷಿಸಿಕೊಳ್ಳಿ, ಪರದೈವವೆನಿಸಿದ ಪರಮಾತ್ಮನನ್ನ ಅವನ ಅಡಿದಾವರೆಗಳನ್ನು ಎಂದೂ ಬಿಡದಿರಿ. ನಾರಾಯಣನಿಗಿಂತ ಪರದೇವತೆ ಮತ್ತೊಬ್ಬ ಇಲ್ಲ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ ಅಂತ ಎಚ್ಚರಿಕೆಯಿಂದ ಬಾಳಿ.
ನಾನು ಹೇಳಿದಂತಹ ಮಾತಿಗೆ ಸಮನಾದ ಮತ್ತೊಂದು ಸಾಟಿಯಾದ ಮಾತು ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನಾನು ಇಲ್ಲಿ ತನಕ ನಿಮಗೆ ಏನೆಲ್ಲ ತಿಳಿಸಿದ್ದೇನೆ, ಬೋಧಿಸಿದ್ದೇನೆ, ಎಚ್ಚರಿಸಿದ್ದೇನೆ, ಅದನ್ನ ಮನಸ್ಸಿಟ್ಟು ಅಧ್ಯಯನ ಮುಂದುವರೆಸಿ ಅಂತ ಹೇಳಿ, ತನ್ನ ಬರುವಿಕೆಯ ಬಗ್ಗೆ ಖಚಿತತೆ ಇಲ್ಲ ಅನ್ನೋದನ್ನು ಹೇಳಿದಾಗಂತೂ ಶಿಷ್ಯರಿಗೆ, ಜೊತೆಯಲ್ಲಿದ್ದ ಇನ್ನೂ ಅನೇಕ ಭಕ್ತರಿಗೆಲ್ಲ ಬಹಳ ವ್ಯಗ್ರರಾಗಿ ಹೋದರು. ಆಚಾರ್ಯರಿಲ್ಲದೆ ನಮಗೆ ಬದುಕಿದೆಯಾ, ನಾವು ಹೇಗೆ ಬದುಕುವುದು ಅಂತ ತುಂಬಾ ದುಃಖ ಆಯಿತು. ಇತ್ತ ಆ ಉತ್ತರ ಬದರಿಯನ್ನ, ಮನುಷ್ಯ ದುರ್ಗಮವಾದ ಪ್ರದೇಶವನ್ನ ಆಚಾರ್ಯರು ಪ್ರವೇಶಿಸಿದ್ದಾರೆ. ಆ ವ್ಯಾಸರ ಶಿಷ್ಯರೆಲ್ಲ, ಮುನಿಗಳು ಅನೇಕ ಜನ ದೂರದಿಂದ ಆಚಾರ್ಯರು ಬರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ವ್ಯಾಸರು ಜೊತೆಗೆ ಮಧ್ವರು ಎರಡೂ ವ್ಯಕ್ತಿಗಳು ಕಾಣ್ತಾ ಇದ್ದಾರೆ ಋಷಿಗಳಿಗೆ. ಮಧ್ವಾಚಾರ್ಯರ ಮೇಲೆ ಬರ್ತಾ ಇರಬೇಕಾದ್ರೆ ಇವನು ಭಗವಂತನದ್ದೇ ಪಡಿಯಚ್ಚು, ಅವನದ್ದೇ ಪ್ರತಿಬಿಂಬ ಅನ್ನುವ ಹಾಗೆ ಎಂಥ ಎತ್ತರದ ಮೈಕಟ್ಟು, ಎಂಥ ನಗೆ, ಎಷ್ಟು ದೀರ್ಘವಾದ ಉದ್ದನೆಯ ತೋಳು, ಗಂಭೀರವಾದ ನಗೆ, ಎಲ್ಲ ದೃಷ್ಟಿಯಿಂದಲೂ ವ್ಯಾಸರನ್ನ ಹೋಲಿಕೆಯಿಂದಲೇ ಕೂಡಿರುವಂತಹ ವ್ಯಾಸರು ಸ್ವಲ್ಪ ಬಣ್ಣದಲ್ಲಿ ಕಪ್ಪು, ಇವರು ಬಂಗಾರದ ಬಣ್ಣ. ನೀಲಿ ಮತ್ತು ಬಂಗಾರ ಒಟ್ಟು ಸೇರಿದರೆ ಒಂದು ವಿಚಿತ್ರವಾದ ಕಾಂಬಿನೇಷನ್ ಕಾಣುವ ಹಾಗೆ ಅವರಿಗೆ ಎರಡೂ ಬಣ್ಣಗಳಲ್ಲಿರುವ ಎರಡು ವಿಭೂತಿಗಳನ್ನ ಆಶ್ಚರ್ಯದಿಂದ ಹೊಗಳಿದಷ್ಟು ಅವರಿಗೆ ಪದಗಳೇ ಸಿಗಲಿಲ್ಲ. ಆಶ್ರಮದ ಮುನಿಗಳೆಲ್ಲ ಓಡಿ ಬಂದು ಆಚಾರ್ಯ ಮಧ್ವರನ್ನ ಆತಿಥ್ಯ ಮಾಡಿದ್ರು, ಕರೆದ್ರು. ಕಾಲಿಗೆ ಕೈಗೆ ಆದ್ಯ ಅರ್ಘ್ಯಗಳನ್ನು ಕೊಟ್ಟು ಮುನ್ನೆ ಕರ್ಕೊಂಡು ಬರಬೇಕಾದ್ರೆ ಆಚಾರ್ಯರು ದೊಡ್ಡದಾದ ಒಂದು ಬದರಿ ವೃಕ್ಷವನ್ನ ನೋಡಿದ್ದಾರೆ. ಆ ಬದರಿ ವೃಕ್ಷದ ಬುಡದಲ್ಲಿ ಇನ್ನೂ ಅನೇಕ ಋಷಿಮುನಿಗಳೆಲ್ಲ ಕೂತಿದ್ದಾರೆ. ಅದರ ನಡುವಿನಲ್ಲಿ ಒಂದು ತೇಜಸ್ಸಿನ ಪುಂಜದಂತೆ ಇದ್ದ ವ್ಯಾಸರನ್ನ ನೋಡುತ್ತಾ ಇದ್ದಾರೆ. ಅವರಿಗೆ ಭಗವಂತನ ಸರಿಯಾದ ಪರಿಚಯ ಇತ್ತು, ಆದ್ರಿಂದಾಗಿ ತುಂಬಾ ಸಂತೋಷ ಆಯಿತು. ಓಡಿ ಬಂದು ಆಚಾರ್ಯರ ಮನಸ್ಸಿನಲ್ಲೇ ಮೊದಲು ವ್ಯಾಸರಿದ್ರು, ಈಗ ಕಣ್ಣ ಮುಂದೆಯೂ ಬಂದ್ರು. ಅವರಿಗೆ ಅದು ಹೊಸತಲ್ಲ, ಆದರೆ ಭಗವಂತನಲ್ಲಿ ಆ ರೂಪ ಅನ್ನೋದು ಎಷ್ಟು ನೋಡಿದ್ರು ಅದು ಹೊಸದಾಗಿಯೇ ಕಾಣುವುದಾದ್ರಿಂದ ಅಲ್ಲೂ ಹೋಗಿ ಗಟ್ಟಿಯಾಗಿ ಆಚಾರ್ಯರು ಭಗವಂತನ ಪಾದವನ್ನು ಹಿಡಿದಿದ್ದಾರೆ. ನೆನೆಸಿಕೊಂಡು ಆಚಾರ್ಯರ ಮನಸ್ಸಿನಲ್ಲಿ ವ್ಯಾಸರ ಕಾರುಣ್ಯ ಏನು, ಭೂಮಿಗೆ ಅವರು ಅವತರಿಸಿ ಬಂದ ವೈಶಿಷ್ಟ್ಯಗಳೇನು ಅಂತ ಎಲ್ಲವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿದ್ದು. ಮೆಲುಕು ಹಾಕ್ತಾ ನಾರಾಯಣ ಪಂಡಿತಾಚಾರ್ಯರು ಆ ಇಡೀ ವ್ಯಾಸರ ಪೂರ್ವ ಇತಿಹಾಸವನ್ನು ನೆನಪಿಸಿಕೊಳ್ತಾರೆ. ಪರಾಶರರ ಮಡದಿಯಾದಂತಹ ಸತ್ಯವತಿಯಲ್ಲಿ ದಾಸನ ಮಗಳಾಗಿದ್ರು ಕೂಡ ಸುಗಂಧಿನಿಯಾಗಿ ಆಕೆಯನ್ನ ಬದಲಾಯಿಸಿ ಪೂರ್ವದ ಇತಿಹಾಸವನ್ನ, ಅಂದ್ರೆ ಅವಳು ಯಾರಾಗಿದ್ಲು, ಅಚ್ಚೋದ ಅನ್ನೋಳು, ಶಾಪದಿಂದ ಯಾಕೆ ಹೀಗಾಯಿತು ಇತ್ಯಾದಿಗಳನ್ನು ಹೇಳಿ, ನೀನು ವ್ಯಾಸರನ್ನ ಪಡೆಯುವುದಕ್ಕಾಗಿಯೇ ನನ್ನೊಡನೆ ಭಗವಂತನ ಸಂಕಲ್ಪದ ಒಂದಿಗೆ ನೀನು ಇರಬೇಕಾದ್ದಿದೆ ಅಂತ ಮೆಚ್ಚಿಸಿ ಒಪ್ಪಿಸಿ ಅವಳಲ್ಲಿ ವ್ಯಾಸರನ್ನ ಪಡೆದದ್ದು. 3, 7, 16, 24, 28 ಅಂತ ಹೀಗೆ ಇಷ್ಟು ಯುಗಗಳಲ್ಲಿ, ಅಂದ್ರೆ ಒಟ್ಟು 71 ಯುಗ ಚಕ್ರ ಅಂತಿರುವುದು ಮನ್ವಂತರಕ್ಕೆ. ಅದರಲ್ಲಿ 3, 7, 16, 24, 28ರಲ್ಲಿ ಸ್ವತಃ ಭಗವಂತನೇ ವೇದವ್ಯಾಸ ಪದವಿಯನ್ನು ಏರಿ ನಮಗೆ ಭಾರತಾದಿ ಪುರಾಣಗಳ ಇತಿಹಾಸಗಳ ಪ್ರಜ್ಞೆಯನ್ನ ಜಾಗೃತಗೊಳಿಸಿದ್ದು. ವಸ್ತುತಃ ಅದು ಪದವಿಯಾದ್ರಿಂದಾಗಿ ಬೇರೆ ದೇವತೆಗಳು ಕೂಡ ವ್ಯಾಸ ಪದವಿಯಲ್ಲಿ ಬಂದು, ಯಾರು ಬೇಕಾದ್ರೂ ಬಂದು ಇಲ್ಲಿ ಕೂತ್ರೆ ಅವರ ಬುದ್ಧಿಯ ಮಟ್ಟಕ್ಕೆ ಅನುಗುಣವಾಗಿ ಜ್ಞಾನದ ಪ್ರಸಾರವನ್ನ ಆಯಾ ಕಾಲದಲ್ಲಿ ಮಾಡುವ ಹಾಗೆ ನೇರ ಭಗವಂತ ಬಂದು ಕೂತಾಗ ಭಗವಂತನದ್ದೇ ಪೂರ್ತಿ ಜವಾಬ್ದಾರಿ. ಉಳಿದಂತೆ ಉಳಿದ ಈಗ ಮುಂದಿನ 29ನೆಯ ಯುಗ ಚಕ್ರದಲ್ಲಿ ಸ್ವತಃ ದ್ರೋಣಾಚಾರ್ಯರ ಮಗ ದ್ರೌಣಿ ವ್ಯಾಸರಾಗಿ ಕಾರ್ಯವನ್ನು, ಅಂದ್ರೆ ಅಶ್ವತ್ಥಾಮಾಚಾರ್ಯರು ವ್ಯಾಸರ ಪದವಿಯನ್ನ ಏರಿ ಈ ಮಹಾಭಾರತಾದಿ ಗ್ರಂಥಗಳನ್ನ ಅವರು ಎಡಿಟ್ ಮಾಡ್ತಾರೆ, ಸಂಪಾದನೆ ಮಾಡಿ. ಆದ್ರೆ ಆಗ ಗೈಡೆನ್ಸಿಗೆ ಸ್ವತಃ ವೇದವ್ಯಾಸರು ಇರ್ತಾರೆ. ಆದ್ರೆ ಸಂಶೋಧನಾ ವಿದ್ಯಾರ್ಥಿ ಯಾರು ಅಂದ್ರೆ ಮುಂದೆ ದ್ರೋಣಾಚಾರ್ಯರ ಮಗ.
ಅಶ್ವತ್ಥಾಮಾಚಾರ್ಯರು. ಆದರೆ ನಮ್ಮ ಭಾಗ್ಯ ದೊಡ್ಡದು, 28ರ ಈ ಕಲಿಯುಗದಲ್ಲಿ ಸ್ವತಃ ವೇದವ್ಯಾಸರೇ ಅವತರಿಸಿ ಬಂದು ನಮಗೆ ಈ ಪುರಾಣ ಭಾರತಗಳ ರಚನೆಯನ್ನ ಮಾಡಿಕೊಟ್ಟದ್ದು. ನಮಗೆ ಭಾಗ್ಯ ತುಂಬಾ ಇದೆ, ಆದರೆ ಆ ಭಾಗ್ಯವನ್ನು ನಾವು ನೆನಪಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಹಿಂದೆ. ನಮಗೆ ವೇದವ್ಯಾಸರು ಸಿಕ್ಕಿದ್ರು ಇದೇ ಯುಗ ಚಕ್ರದಲ್ಲಿ, ಕೃಷ್ಣ ಅವತಾರ ಆಯಿತು 5000 ವರ್ಷದ ಹಿಂದೆ. ಯಾಕೆಂದ್ರೆ ಇಡೀ ಒಂದು ಚತುರ್ಮುಖನ ದಿನದಲ್ಲಿ ಒಂದೇ ಸರ್ತಿ ರಾಮಾವತಾರ ಆಗುದು, ಒಂದೇ ಸರ್ತಿ ಕೃಷ್ಣ ಅವತಾರ ಆಗುದು, ಅದ್ರ ಹಿಂದೆಯೂ ಇಲ್ಲ ಮುಂದೆಯೂ ಇಲ್ಲ. ಮತ್ತೆ ಇನ್ನೊಂದು ಚತುರ್ಮುಖನ ದಿನ ಬಂದಾಗ ಮತ್ತೊಮ್ಮೆ ಕೃಷ್ಣ ಅವತಾರ, ರಾಮಾವತಾರ. ಹಾಗಾಗಿ ಉಳಿದದ್ದಕ್ಕೆಲ್ಲ ಮನ್ವಂತರದಲ್ಲಿ ಎರಡು ಸಲ ಕೂರ್ಮಾವತಾರ ಆಗುದಿದೆ, ಅವತಾರದ ವರಾಹನ ಅಂಶ 2ನೇ ಬಾರಿ ಪ್ರಕಟಗೊಳ್ಳುವುದು ಇತ್ಯಾದಿ ಇದೆ. ಬುದ್ಧ ಹಿಂದೆ ಒಮ್ಮೆ ಈ ತ್ರಿಪುರಾಸುರರ ಮಡದಿಯರ ವ್ರತವನ್ನ ಕೆಡಿಸುವುದಕ್ಕಾಗಿ ಭಕ್ತಲೆ ನಿಂತಿಹ ಬೌದ್ಧನಿಗೆ ಅಂತ ಆಗ ಒಮ್ಮೆ ಅವತರಿಸಿದ್ದ. ಆಗ ರುದ್ರದೇವನ ಬಾಣದ ತುದಿಯಲ್ಲಿ ಸ್ವತಃ ನಾರಾಯಣ ನಿಂತು ಆ 3 ಪುರಗಳನ್ನ ಒಂದೇ ಏಟಿಗೆ ಭೇದಿಸಿ ಅವರ ನಿರ್ನಾಮಕ್ಕೆ ಕಾರಣವಾಗಿದ್ದ. ಅದೇ ಬುದ್ಧ ಮತ್ತೆ ಈಗ ತ್ರಿಯುಗ ಹೂತಿ ಆದ್ರಿಂದಾಗಿ ಆ ಸಂಧಿಯ ಕಾಲದಲ್ಲಿ, ಕಲಿಯುಗ ಆರಂಭ ಆಗುವ ಪೂರ್ವದಲ್ಲಿ ಮತ್ತೆ ಬುದ್ಧ ಅವತರಿಸಿ ವೇದದ ದುರ್ಬಳಕೆಯನ್ನು ಮಾಡಿಕೊಳ್ಳುತ್ತಿರುವ ರಕ್ಕಸರ ತಲೆಯನ್ನ ಕೆಡಿಸಿ ಅವರ ಕೈಯಿಂದ ವೇದವನ್ನು ಉಳಿಸುವುದಕ್ಕಾಗಿ ಮತ್ತೆ ಮೋಹಕ ಮಾತುಗಳನ್ನ, ವಸ್ತುತಃ ಮೋಹಕ ಅಲ್ಲ, ಅವರಿಗೆ ಮೋಹ ಹೋಗೋರಿದ್ರು ಹೋದ್ರಷ್ಟೇ, ಭಗವಂತನ ಉದ್ದೇಶ ಮೋಹ ಮಾಡುವುದಿರ್ಲಿಲ್ಲ. ಅದರಿಂದಾಗಿ ನಚ ವಿಪ್ರಲಂಬಕತ್ವಂ ಬುದ್ಧ ರೂಪೇಶ್ವಪಿ ವಾಚ್ಯಂ. ದೇವರು ಮೋಸ ಮಾಡ್ತಾನೆ ಅನ್ನೋದು ಯಾವ ರೂಪದಲ್ಲೂ ಇಲ್ಲ. ಒಂದು ರೂಪದಲ್ಲಿ ಮೋಸ ಮಾಡ್ತಾನೆ ಅಂದ್ರೆ ವೇದವ್ಯಾಸ ಪ್ರಾಮಾಣಿಕ ಹೇಗಾಗುತ್ತೆ? ಆದ್ರಿಂದಾಗಿ ಅಲ್ಲಿ ಮೋಸ ಮಾಡಿದ್ದಲ್ಲ, ಅವರಿಗೆ ಅದೇ ಬೇಕಿತ್ತು. ಯಾರಿಗೆ ಯಾವ ಊಟ ಬೇಕೋ ಆ ಊಟವನ್ನು ಬಡಿಸುವುದು ನಿಜವಾದ ಬಡಿಸುವವನ ಜಾಣತನ, ಮತ್ತು ಅದು ಕರ್ತವ್ಯವೂ ಕೂಡ. ಯಾರಿಗೆ ಯಾವುದು ಅಪೇಕ್ಷಿತವೋ, ಅಪೇಕ್ಷಿತಂ ಯಾಚಿತವ್ಯಂ, ಅದನ್ನು ಬಡಿಸಿದ್ದಾನೆ ಅವರಿಗೆ. ಯಾಕೆಂದ್ರೆ ಭಗವಂತ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವವ. ಜ್ಞಾನವನ್ನು ಅವನೇ ಕೊಡಬೇಕು, ಅಜ್ಞಾನವನ್ನು ಅವನೇ ಕೊಡಬೇಕು, ಬಂಧವನ್ನು ಅವನೇ ಕೊಡಬೇಕು, ಬಿಡುಗಡೆಯನ್ನು ಅವನೇ ಮಾಡಬೇಕು. ಹಾಗಾಗಿ ಎಲ್ಲವೂ ಅವನದ್ದೇ ಅಧೀನದಲ್ಲಿ ಇರುವುದರಿಂದಾಗಿ ಅವರಿಗೆ ಬೇಕಿರುವುದನ್ನ ಕೊಟ್ಟ. ಇಂಥ ಒಂದು ವಿಶಿಷ್ಟ ಅವತಾರದ ಹತ್ತಿರದ ಘಟ್ಟದಲ್ಲಿ ನಮಗೆ ಈ ಭಾಗ್ಯ ಇನ್ನೂ ದೊಡ್ಡದು ಅಂದ್ರೆ, ಆಚಾರ್ಯ ಮಧ್ವಾಚಾರ್ಯರು ಕೂಡ ಇದೇ 700-800 ವರ್ಷದ ಹಿಂದೆ ನಮ್ಮದೇ ಪರಿಸರದಲ್ಲಿ ಹುಟ್ಟಿ ಆಚಾರ್ಯರು ವೇದವ್ಯಾಸರು ಕೊಟ್ಟಂತಹ ತತ್ವಜ್ಞಾನದ ಅರಿವು ಮಸುಕಾದಾಗ ಮತ್ತೆ ಪುನರುತ್ಥಾನಗೊಳಿಸಿ ನಮ್ಮ ಕೈಗೆ ಭಕ್ತಿಯ ಸಿದ್ಧಾಂತದ ಚಿಂತನೆಯನ್ನ, ತತ್ವವಾದದ ಬೆಳಕನ್ನ ತೆರೆದಿಟ್ರು. ಹಾಗೆ ಮಧ್ವಾಚಾರ್ಯರು ವೇದವ್ಯಾಸರನ್ನ ಸ್ಮರಿಸ್ತಾರೆ. ನೀವು ಬಂದದ್ರಿಂದ, ಗೌತಮರ ಶಾಪದಿಂದಾಗಿ ಅರಿವು ಮಸುಕಾಗಿ ಎಲ್ಲರ ತಲೆಯಲ್ಲೂ ಕೂಡ ಯಾವುದು ಸರಿ ತಪ್ಪು ಅನ್ನುವ ನಿರ್ಧಾರ ತೆಗೆದುಕೊಳ್ಳಲಾರದ ಕತ್ತಲೆಯಲ್ಲಿದ್ದಾಗ ಬೆಳಕಿನಂತೆ ದೀವಟಿಗೆ ಹಿಡಿದು ಬಂದು ನೀವು ಎಲ್ಲರ ಅಜ್ಞಾನದ ಕಳೆಯನ್ನ ಕಳೆದು ಬಿಟ್ರಿ. ಅಷ್ಟೇ ಅಲ್ಲ, ಮಹಾಭಾರತ ಪುರಾಣಗಳನ್ನ ರಚಿಸಿ ವೇದಗಳನ್ನ ಸರಿಯಾದ ಕ್ರಮದಲ್ಲಿ ವಿಭಾಗಿಸಿ ಎಲ್ಲ ಗೋಜಲಾಗಿ ರಾಶಿ ಇತ್ತು. ಯಾವ ಮಂತ್ರ ಆದ್ಮೇಲೆ ಯಾವ ಮಂತ್ರ ಆದ್ರೆ ಚಂದ ಅಂತ ಯಾರಿಗೂ, ಯಾಕಂದ್ರೆ ಅವರವರಿಗೆ ಗೊತ್ತಿತ್ತು. ಈಗ ಹಿಂದೆ ಎಲ್ಲ ನೀವು ತಾಳಪತ್ರದಲ್ಲಿ ಓದಿದ್ರೆ ಆಗ ಓದುವವರಿಗೆ ಫುಲ್ ಸ್ಟಾಪ್ ಕಾಮ ಎಲ್ಲ ಅವರಿಗೆ ಅರ್ಥ ಆಗ್ತಿತ್ತು, ಅದ್ರಲ್ಲಿ ಏನು ಇರ್ಲಿಲ್ಲ. ಓದುವಾಗ ಅವರಿಗೊಂದು ವ್ಯುತ್ಪತ್ತಿ ಇರ್ತಿತ್ತು. ನಮ್ಗೆ ಈಗ ಓದ್ಲಿಕ್ಕೆ ಹೇಳಿದ್ರೆ ಸೀದಾ ಓದಿ ಯಾವುದು ಅದೇ ಹಿಂದೆ ಕನ್ನಡಕ್ಕೆ ಹಾಕೊಳ್ತಾರಲ್ಲ ಅವರು ಅಂತ ಹೇಳಿದ್ರೆ ಅವ್ರು ಹೇಳಿದ್ದು ಹಿಂದೆ ಇದ್ದಾರೆ ಕನ್ನಡಕ್ಕೆ ಹಾಕೋರು ಅಂತ. ಇವ್ರೇನ್ ಅರ್ಥ ಮಾಡ್ಕೊಂಡು ಹಿಂದೆ ಕನ್ನಡಕ್ಕೆ ಹಾಕೋರು ಇದ್ದಾರಲ್ಲ ನೋಡಿ ಅಂತ. ಅಂದ್ರೆ ಆ ಶಬ್ದ ಸ್ವಲ್ಪ ವ್ಯತ್ಯಾಸ ಆದ್ರೆ ಏನೇನೋ ಅರ್ಥ ಆಗ್ತಾ ಇರುತ್ತೆ. ಹಾಗೆ ಅರ್ಥ ಬರುವಂತೆ ನಮಗೆ ಅದರ ಡಯಾಕ್ರಿಟಿಕಲ್ ಅನ್ನ ನಾವು ಇವತ್ತೇನು ಹಾಕೊಂಡು ಓದ್ತೇವೆ, ಆಗ ನೀವು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಓದೋಗಿದ್ದಿಲ್ಲ, ಯಾವುದು ತಿಳಿಯುವುದಿಲ್ಲ. ಅಂದ್ರೆ ಹೋಗ್ತಾ ಇದ್ದಂತೆ ನಮ್ಮ ಬುದ್ಧಿಶಕ್ತಿಯ ಬಲ ಕಮ್ಮಿ ಆದಾಗ ಎಲ್ಲ ತಿಳುವಳಿಕೆಯನ್ನು ಬಿಡಿಸಿ ಹೇಳ್ಬೇಕಾಗುತ್ತೆ. ಹಿಟ್ಟು ಕಲಸಿ 1 ಗಂಟೆ ಇಡಿ ಅಂತ ಹೇಳಿದ್ರಂತೆ ಒಬ್ರಿಗೆ, ಕಲಸಿ ದೇವ್ರ ಮನೆಯಿಂದ ತಂದು 1 ಗಂಟೆ ಇಟ್ಟಿದ್ರು. ಅಲ್ಲಿ ಹಿಟ್ಟು ಕಲಸಿ 1 ಗಂಟೆ ಇಡಿ ಅಂದ್ರೆ 1 ಗಂಟೆ ಟೈಮ್ ಇಡಿ ಅಂತ. ಅವರಿಗೆ ಅದ್ರಲ್ಲಿ ಅದು ನಾದಬೇಕು, ಹದ ಆಗ್ಬೇಕು ಅನ್ನೋದು ಗೊತ್ತಿಲ್ಲ. ಆದ್ರಿಂದ ಸೀದಾ ದೇವ್ರ ಮನೆಯಿಂದ ಗಂಟೆ ತಂದಿಟ್ಟೆ ಹಾಗಾಗುತ್ತಿಲ್ಲ. ಅದರಿಂದ ತಿಳುವಳಿಕೆ ಕಮ್ಮಿ ಆದಾಗ ಆ ಅರ್ಥ ಮಾಡಿಕೊಳ್ಳುವ ವಾಕ್ಯಗಳಲ್ಲಿ ಸರಿ ತಪ್ಪು ಅನ್ನೋದು ಗೊತ್ತಾಗುವುದು ಕಷ್ಟ ಆಗುತ್ತೆ. ಹಾಗೆ ಬುದ್ಧಿವಂತರಾಗಿದ್ದೇವೆ ಅನ್ನುವ ಕಾರಣಕ್ಕೆ ವೇದವ್ಯಾಸರು ವಿಭಾಗ ಮಾಡಿ ವೇದಗಳನ್ನ ಋಕ್ ಯಜುಸ್ಸಾಮ ಅಂತ ತಿಳಿಗೊಳಿಸಿದ್ರು.
ಹೀಗೆ ತಿಳಿಗೊಳಿಸಿದ ನಂತರ ಅದಕ್ಕೆ ಅರ್ಥ ಇನ್ನೂ ಆಗುವುದು ಕಷ್ಟ ಆಗುತ್ತೆ ಅಂತೇಳಿ ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿಕೊಟ್ರು. ನಮಗದೂ ಕಷ್ಟ ಆಯಿತು ಅಂತೇಳಿ ಅದರ ಸಾರವನ್ನು ತಿಳಿಲಿಕ್ಕೋಸ್ಕರ ಮಹಾಭಾರತವನ್ನ ಸಂಪಾದಿಸಿಕೊಟ್ರು. ಮಹಾಭಾರತ ಅದಕ್ಕಿಂತ ಪೂರ್ವದಲ್ಲಿ ಇರ್ಲಿಲ್ಲ ಅಂತಲ್ಲ, ಅದಕ್ಕಿಂತ ಪೂರ್ವದಲ್ಲೂ ಆ ಕಥಾನಕಗಳೆಲ್ಲ ಇದ್ದವು. ಎಲ್ಲೆಲ್ಲೋ ಬಿಡಿ ಬಿಡಿಯಾಗಿದ್ದದ್ದನ್ನೆಲ್ಲ ವೇದವ್ಯಾಸರು ಮತ್ತು ಒಟ್ಟೈಸಿ ಕಂಪೈಲ್ ಮಾಡಿ ನಮ್ಮ ಮುಂದೆ ತೆಗೆದಿಟ್ರು. ಆದರೂ ಒಂದು ಸುಮಾರು ವರ್ಷಗಳು ದಾಟಿ ಒಂದು 3,500 ವರ್ಷ ದಾಟುವಷ್ಟರಲ್ಲಿ ಮಹಾಭಾರತದ ಪಾಠಗಳೆಲ್ಲ ಏನೇನೇನೇನೋ ಆಗೋಗಿತ್ತು. ಆದ್ರೆ ಆಚಾರ್ಯರ ಕಾಲದಲ್ಲಿ ಅದರ ಬಗ್ಗೆ ಸ್ಪಷ್ಟ ಅರಿವು ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅವರು ಮುಂದೆ ಅದರ ವ್ಯಾಖ್ಯಾನ ಮಾಡು ಅಂತ ಹೇಳುವಾಗ ಒಟ್ಟಂತೂ ವೇದಾರ್ಥಗಳ ನಿರ್ಣಯಕ್ಕಾಗಿ ಕೊಟ್ಟ ವೇದವ್ಯಾಸರ ದೊಡ್ಡತನವನ್ನು ನೆನಪಿಸಿ ಪಾಂಡವರಿಗೆ ಎಷ್ಟು ಹತ್ತಿರದವರಾಗಿದ್ರು, ಗುರುವಾಗಿ ಸಿಕ್ಕಿದ್ರು. ನೆನೆದವರ ಮನದಲ್ಲಿ ಇಂಥ ಪಾಂಡವರು ನೆನೆದಾಗಲೆಲ್ಲ ವೇದವ್ಯಾಸರು ಎದುರು ಸಿಕ್ಕಿ ಅವರ ಸಮಸ್ಯೆಗಳನ್ನು ಪರಿಹರಿಸಿದ್ರು. ಇಂಥ ಅನಂತ ಗುಣ ಪರಿಪೂರ್ಣನಾದಂತಹ ವೇದವ್ಯಾಸರನ್ನು ನೋಡಿ ಆಚಾರ್ಯರು ಅತ್ಯಂತ ಆನಂದದಿಂದ ಅವರ ಜೊತೆ ತಬ್ಬಿ ಪ್ರೀತಿಯಿಂದ ಅವರ ಸುಖ ದುಃಖಗಳನ್ನೆಲ್ಲ ಮಾತನಾಡಿಕೊಂಡು, ಭಗವಂತ ಸುಲಭದಲ್ಲಿ ಕಾಣಸಿಗೋನಲ್ಲ, ಆದರೆ ಬೇಕೇ ಬೇಕು ಅಂತ ಗಟ್ಟಿ ಹಿಡಿದು ರಚ್ಚೆ ಹಿಡಿಯುವುದು ಅಂತ ಹೇಳ್ತಾರೆ ನಮ್ಮಲ್ಲಿ. ಈ ಮಕ್ಕಳು ತಾಯಿ ಹತ್ರ ಏನಾದ್ರೂ ಒಂದು ಬೇಕು ಅಂತ ಹಠ ಮಾಡಿ ಅದು ಕೊಡೋ ತನಕನೂ ಅಳೆ ನಿಲ್ಸಲ್ಲ. ಕೆಲವೊಂದ್ಸಲ ಎತ್ಕೋ ಅಂತ ಹೇಳ್ಬೇಕಿರುತ್ತೆ. ಬೇರೆಯವರಲ್ಲಿ ಏನೆಲ್ಲ ಬಂದು ತಂದು ವಸ್ತುಗಳನ್ನು ಕೊಡ್ತಾರೆ, ಅದು ನೀವು ಕೋಟಿ ರೂಪಾಯಿ ತಂದು ಬೇಕಾದ್ರೂ ಕೊಡಿ, ಅದು ಅಮ್ಮ ಎತ್ತಿಕೊಳ್ಳುವ ತನಕವು ನೀವು ಏನು ಮಾಡಿದ್ರು ಅದು ಅಳು ನಿಲ್ಸುದಿಲ್ಲ. ಅಮ್ಮ ಎತ್ತಿರ್ಲ ಉಳಿದಿದ್ದೆಲ್ಲ ಗೌಣ ಆಗ್ಬಿಡುತ್ತೆ, ಎಲ್ಲ ಮರೆತು ಬಿಡುತ್ತೆ. ಹಾಗೆ ದೇವರು ಬಂದು ಹಿಡಿದು ಎತ್ತುವ ತನಕವೂ ನಾನು ಉಳಿದ ಯಾವ ವಸ್ತುವನ್ನು ಗಮನಿಸುವುದಿಲ್ಲ, ಗಣಿಸುವುದಿಲ್ಲ ಅಂತ ಒಬ್ಬ ಭಕ್ತ ಕೂತ್ರೆ ಖಂಡಿತ ಭಗವಂತ ಬಂದೇ ಬರ್ತಾನೆ ಅನ್ನುವ ಅತ್ಯಂತ ಕರುಣಾಮಯಿಯಾದಂತಹ ಭಗವಂತನನ್ನ ನೋಡ್ತಾ ನೋಡ್ತಾ ಅವನ ಚೆಲುವನ್ನ ಆಸ್ವಾದಿಸ್ತಾರೆ ಆಚಾರ್ಯರು. ಒಳ್ಳೆಯ ನೈದಿಲೆಯಂತಿರುವ ನೀಲದ ಮೈಯವನು, ಆನಂದ ತೇಜಸ್ಸುಗಳೇ ಜ್ಞಾನಗಳೇ ಅನ್ನುವ ಗುಣಗಳೇ ಶರೀರದಂತೆ, ಅಂದ್ರೆ ನಮ್ಗೆಲ್ಲ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಆದ್ರೆ ವೇದವ್ಯಾಸರಿಗೆ ಭಗವಂತನಿಗೆ ಎಲ್ಲ ರೂಪಗಳಲ್ಲೂ ಕೂಡ ಜ್ಞಾನಾನಂದಗಳೇ ಶರೀರ. ನಮಗದು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟವೇ, ನಮ್ಗೆ ಶಬ್ದದ ಆಟ ಅಷ್ಟೇ ಇದು. ಅರ್ಥ ಆಗಬಹುದು ಅಂದ್ರೆ ಈ ಮಕರ ಸಂಕ್ರಾಂತಿಗೆ ನೀವು ಎಳ್ಳು ಬೆಲ್ಲ ಕೊಡುವಾಗ ಅದರ ಜೊತೆಗೆ ಒಂದು ಸಕ್ಕರೆ ಹಚ್ಚು ಕೊಡ್ತೀರಲ್ಲ, ಅದರ ಸಕ್ಕರೆ ಹಚ್ಚುವನ್ನ ನೀವು ಅದರ ತಲೆ ಕೈ ಕಾಲು ಯಾವುದೇ ಪದಾರ್ಥದ ಆಕೃತಿಯಲ್ಲೂ ಬಾಯಿಗೆ ಹಾಕಿದ್ರೆ ಎಲ್ಲವೂ ಸಿಹಿ ಅಲ್ವಾ? ಹಾಗೆ ಭಗವಂತನ ಮೈಯೆಲ್ಲ ಜ್ಞಾನಮಯ, ಅದು ಸಿಹಿ, ಅದು ಅರಿವಿನ ಸಿಹಿ, ಆನಂದದ ಸಿಹಿ. ಅಂಥ ಸ್ವರೂಪದಲ್ಲಿ ಭಗವಂತ ಇದ್ದಾನೆ ಎನ್ನುವುದನ್ನ ಆಚಾರ್ಯರು ಆ ಸೌಂದರ್ಯದ ಸೀಮೆಗೆ ಮತ್ತೊಂದು ಸಾಟಿಯಾದ ವಸ್ತು ಇಲ್ಲ ಅಂತ ನೋಡ್ತಾನೆ ಕೂತಿದ್ರು. ಆ ನಗೆಯಾಡುವಾಗ ಆ ತುಟಿಯ ಬದಿಯಲ್ಲಿ ಕಾಣುವ ಬೆಳ್ಳಗಿನ ಅತ್ಯಂತ ಸುಂದರವಾದ ದಂತ ಪಂಕ್ತಿ ಅವರ ಮೋರೆಯ ಚೆಲುವನ್ನು ಮತ್ತಷ್ಟು ಹೆಚ್ಚಿಸುವಂಥದ್ದು. ಉದ್ದನೆಯ ಜಟೆಯನ್ನು ತೊಟ್ಟಿದ್ದಾರೆ, ಜಿಂಕೆಯ ಚರ್ಮವನ್ನು ಹುಟ್ಟಿದ್ದಾರೆ. ವ್ಯಾಸರೂಪಿ ಭಗವಂತ ಆ ಅಚಲಾಸನ ಯೋಗ ಪಟ್ಟಿಕಾ ಅನ್ನುವ ಹಾಗೆ ಧ್ಯಾನದ ಸ್ಥಿತಿಯಲ್ಲಿ ಕುಳಿತದ್ದನ್ನ ಕಂಡು ಕಾಲಿಗೆರಗಿ ಏಳ್ಲಿಕ್ಕೆ ತಯಾರಿಲ್ಲ. ಆ ವ್ಯಾಸರೇ ಅವರನ್ನು ಎತ್ತಿ ಗಟ್ಟಿಯಾಗಿ ಅಪ್ಪಿಕೊಂಡ್ರು. ಆಮೇಲೆ ಕೂತ್ಕೊ ಇಲ್ಲಿ ಅಂತ ಆಚಾರ್ಯರನ್ನ ತನ್ನ ಪಕ್ಕದ ಆಸನದಲ್ಲಿ ಕೂಡಿಸಿಕೊಂಡು, ಋಷಿಗಳಿಗೆಲ್ಲ ಆನಂದವೂ ಆನಂದ. ಇಲ್ಲಿ ತನಕ ಬರೀ ವ್ಯಾಸರನ್ನ ನೋಡುವ ಒಂದು ಆನಂದ ಇತ್ತು, ಇವತ್ತು 2 ಸ್ವೀಟ್ ಒಟ್ಟೊಟ್ಟಿಗೆ 2 ರೂಪಗಳನ್ನು ಒಟ್ಟಿಗೆ ನೋಡುವ ಆನಂದ. ಇಂತಹ 2 ಮುನಿಗಳ ಸದೃಶರಾದಂತಹ ತತ್ವಗಳಿಗೆ ತಾವು ಆದರ ತೋರುವಂತಹ ಭಾಗ್ಯ ಅಂತ ಹೇಳಿ ಆಶ್ರಮದ ಮುನಿಗಳು ಅವರ ಏಕಾಂತಕ್ಕೆ ಬಿಟ್ರು. ನೀವೇನೋ ಮಾತಾಡ್ಕೊಳ್ಬೇಕು ಅಂತ ಇಲ್ಲಿ ತನಕ ಬಂದ, ನಾವಿಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ ಅಂತ ಅವರೆಲ್ಲ ಎದ್ದು ಹೋದ್ರು. ಅವರಿಬ್ರು ಏನೋ ಮಾತಾಡ್ಕೊಂಡ್ರು. ಏನ್ ಮಾತಾಡಿಕೊಂಡ್ರು ಅಂತ ನಾರಾಯಣ ಪಂಡಿತರು ಹೇಳುವುದಿಲ್ಲ, ಅವರೇನೋ ಮಾತಾಡಿಕೊಂಡ್ರು. ಆದ್ರೆ ಒಂದಿಷ್ಟು ಮಾತಾಡಿಕೊಂಡದ್ದು ಸೂಕ್ಷ್ಮ ಅಂಶಗಳನ್ನ ಹೇಳ್ತಾರೆ. ವ್ಯಾಸರು ಮಾತಾಡಿ ಆದ್ಮೇಲೆ ನಿನ್ನನ್ನ ಆಶ್ರಮಕ್ಕೆ, ನಾನು ನಾರಾಯಣನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು, ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮತ್ತೆ ಇನ್ನೊಂದು ರೂಪ ಇದೆ, ಇದೇ ವ್ಯಾಸರ ಮತ್ತೊಂದು ವಿಚಿತ್ರವಾದ ರೂಪ. ಅದು ಜಟೆ ಒಟ್ಟು ಕೂತಿದೆ, ಜಟೆ ತೊಟ್ಟು ವಲ್ಕಲವನ್ನುಟ್ಟು ಕೂತಿದೆ. ನರನಾರಾಯಣ ಅನ್ನುವ 2 ರೂಪಗಳಲ್ಲಿ ಜಗತ್ತಿಗೆ ತಪಸ್ಸು ಮಾಡುವುದು ಹೇಗೆ ಅಂತ ತೋರುವುದಕ್ಕಾಗಿ ಬಂದು ಕುಳಿತಾಗ
ಕಾಮಕ್ರೋಧಗಳನ್ನು ಗೆದ್ದಿದ್ದಾರೋ ಇಲ್ಲೋ ಅಂತ ಪರೀಕ್ಷಿಸಬೇಕು ಅಂತ ಇಂದ್ರ ಕಳುಹಿಸಿಕೊಟ್ಟಂತಹ ಅನೇಕತನದ ನರ್ತಕಿಯರೆಲ್ಲ ಕುಣಿದು ಕುಪ್ಪಳಿಸಿ ಸೊಂಟ ಉಳುಕಿದಾಗ ತಾನೇ ತೊಡೆ ತಟ್ಟಿ ನನ್ನ ಗಿಫ್ಟ್ ತಗೊಳ್ಳಿ ಅಂತ ಹೇಳಿ ಉರ್ವಶಿಯನ್ನ ಕಳುಹಿಸಿಕೊಟ್ಟು ತನ್ನ ನಿಜವಾದ ತಪಸ್ಸಿನ ಬಲ ಏನು ಅಂತ ಲೋಕಕ್ಕೆ ತೋರಿದವರು ಇಬ್ರು ಕೂಡ. ಆ ವೇದವ್ಯಾಸರ ಮತ್ತು ನಾರಾಯಣನ ಎರಡು ಒಟ್ಟೊಟ್ಟಿಗಿರುವ ರೂಪಗಳ ನಡುವೆ ಆಚಾರ್ಯರು ಎಲ್ಲೋ ಕಳೆದೇ ಹೋದೆ ಎನ್ನುವ ಹಾಗೆ ಭಗವಂತನು ಎಲ್ಲ ರೂಪಗಳ ನೆನಪನ್ನ ಮನಸ್ಸಿನಲ್ಲಿ ತಂದುಕೊಳ್ತಾರೆ. ಮತ್ಸ್ಯ, ಹಯಗ್ರೀವ, ಕೂರ್ಮ, ವರಾಹ, ನರಸಿಂಹ, ತಾಪಸಮನು, ವಾಮನ, ಬುದ್ಧ, ಪರಶುರಾಮ, ವ್ಯಾಸ, ರಾಮ, ಕೃಷ್ಣ, ಐತರೇಯ, ಕಲ್ಕಿ, ಯಜ್ಞ, ಕಪಿಲ, ಧನ್ವಂತರಿ, ಮೋಹಿನಿ, ಎಷ್ಟು ಹೇಳಿ, ಯಾವುದೆಲ್ಲ ನೆನಪಿಸಿಕೊಳ್ಬೇಕು. ಅಷ್ಟೂ ರೂಪಗಳ ನೆನಪನ್ನ ನಿರಂತರ ಒಂದೊಂದು ದೃಷ್ಟಿಯಿಂದ ನೋಡುವಾಗಲೂ ಇದೇ ನಾರಾಯಣನಲ್ಲಿರುವಂತಹ ಗುಣ ಅದು ಮತ್ಸ್ಯನಲ್ಲೋ ಮೋಹಿನಿಯಲ್ಲೋ ಕಾಣ್ತಾ ಸ್ಮರಣೆ ಮಾಡ್ತಾ ವ್ಯಾಸರ ನಿಜ ಶಿಷ್ಯನಾಗಿ ಮತ್ತಷ್ಟು ಆನಂದ ತುಂದಿಲರಾಗಿ ಧ್ಯಾನದಲ್ಲಿ ಮುಳುಗಿದ್ರು. ಮತ್ತೂ ಅನೇಕ ರೂಪಗಳ ನೆನಪನ್ನ ಮಾಡಿಕೊಂಡ್ರು. ಅತ್ರಿಯ ಮಗನಾಗಿ ದತ್ತಾತ್ರೇಯ ನೆನೆಸಿದ ಭಗವಂತನ ರೂಪ, ಸನತ್ ಕುಮಾರನಿಗೆ ಮಾನಸ ಪುತ್ರ ಯಾರಿದ್ದಾರೋ ಚತುರ್ಮುಖನದ್ದು, ಅವರಿಗೆ ಬೋಧನೆ ಮಾಡಿದ ಭಗವಂತನ ಸನತ್ ಕುಮಾರ ಅನ್ನುವ ರೂಪ ಇದೆ. ಆ ಸನತ್ ಕುಮಾರ ರೂಪದಿಂದಲೇನೆ ಆಮೇಲೆ ಲೋಕದ ಬ್ರಹ್ಮಚರ್ಯದ ಅಖಂಡಿತವಾದ ಬ್ರಹ್ಮಚರ್ಯದ ವಿಶಿಷ್ಟ ತತ್ವವನ್ನು ಲೋಕಕ್ಕೆ ತೋರಿದ್ದು ಸನತ್ ಕುಮಾರ ಅನ್ನುವ ಮಾನಸ ಪುತ್ರ ಭಗವಂತನ ಈ ಮೂಲ ರೂಪದಿಂದ. ಋಷಭ, ಹಂಸ, ಕೃಷ್ಣ, ಹರಿ, ನರ, ನಾರಾಯಣ, ಧರ್ಮನ ಮಕ್ಕಳು 4 ಜನ ಇವರೆಲ್ಲ. ಅದರಲ್ಲಿ ನರನಲ್ಲಿ ಶೇಷನಲ್ಲಿ ಭಗವಂತನ ವಿಶೇಷ ನರಾವೇಶ. ಹಾಗೆ ಇಂಥ 10 ರೂಪಗಳು, 100 ರೂಪಗಳು, 1000 ರೂಪಗಳು ಪರಮಾತ್ಮನೇ ಸತತ ಮೇಘರೂಪಿಣಿ, ದಶರೂಪಿಣಿ, ಶತಸಹಸ್ರ ರೂಪಿಣಿ, ಅವಿಕಾರಿಣಿ, ಸ್ಫುಟಂ ಅನಂತ ರೂಪಿಣಿ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ ಅಂತ ಎಲ್ಲ ರೂಪಗಳನ್ನು ಕೂಡ ಒಟ್ಟಿಗೆ ಒಂದರಲ್ಲಿ ಒಂದಕ್ಕಿಂತ ಒಂದು ಭಿನ್ನ ಅಲ್ಲ. ಅಲ್ಲಿ ಸ್ವತಃ ಆ ಅವಯವಗಳಲ್ಲೇ ಭೇದ ಇಲ್ಲ, ಗುಣಗುಣಿಗಳಲ್ಲೇ ಭೇದ ಇಲ್ಲ, ಅಂಗಾಂಗಿಗಳಲ್ಲೇ ಭೇದ ಇಲ್ಲ. ಇನ್ನು ಪರಸ್ಪರ ಅವತಾರ ಮತ್ತು ಮೂಲ ರೂಪದಲ್ಲಿ ಭೇದ ಇರುತ್ತೋ? ಯಾವ ಭೇದವೂ ಇಲ್ಲದೆ ಆದ್ರೆ ಯಾವುದೋ ಒಂದೊಂದು ವಿಶಿಷ್ಟವಾದ ಕಾರ್ಯಭಾರವನ್ನು ಲೋಕದಲ್ಲಿ ಮಾಡಿ ತೋರುವ ವಿಶೇಷದಿಂದಾಗಿ ವ್ಯತ್ಯಾಸವಾಗಿ ಬೇರೆ ರೂಪಗಳು ಅಂತ ಗುರುತಿಸ್ಲಿಕ್ಕೆ ಸಿಗುವುದು ಹೊರತು ಅದು ಒಂದೇ ಭಗವಂತನ ರೂಪ ಅನಂತವಾಗಿ ಕಾಣಿಸಿತು. ಜಗತ್ತಿಗೆ ತತ್ವವನ್ನು ಹೇಳುವುದಕ್ಕೋಸ್ಕರ ವೇದವ್ಯಾಸರು ಶ್ರುತಿಗಳನ್ನು ವಿಭಾಗ ಮಾಡಿಕೊಟ್ಟು ಅವುಗಳಿಗೆ ಮತ್ತಷ್ಟು ವಿವರಣೆ ನೀಡುವುದಕ್ಕಾಗಿ ಸೂತ್ರಗಳನ್ನು ಕೊಟ್ಟಾಗ ಭಗವಾನ್ ನಾರಾಯಣ ಈ ಸೂತ್ರಗಳಿಗೆ ನೀನು ಭಾಷ್ಯ ಬರಿ ಅಂತ ಆದೇಶ ಮಾಡಿದರು. ಅಷ್ಟೇ ಅಲ್ಲ, ಇವರಿಗೆ ಯಾಕೋ ಇಷ್ಟೆಲ್ಲ ಸೌಖ್ಯ ಭಗವಂತನ ರೂಪ ಅನುಭವಿಸಿದ ಮೇಲೆ ಅವರಾಗ್ಲೇ ಶಿಷ್ಯರಿಗೂ ಬರೆದಿದ್ರು. ಅವನೇ ತಿಳಿದಿದ್ದಾನೆ ನಾನು ಬರ್ತೇನೋ ಇಲ್ವೋ, ಯಾಕಂದ್ರೆ ನನ್ನ ಕೈಲಿ ಇಲ್ಲ. ಅವನು ಹೋಗಿ ಹೋದ್ರೆ ನಾನು ಬರ್ಬೇಕು, ಅವನು ಹೋಗ್ಬೇಡ ಅಂತ ಹೇಳಿದ್ರೆ ಅಲ್ಲೇ ಇರ್ಬೇಕು. ಆದ್ರೆ ಹೋಗ್ಲಿಕ್ಕೆ ಒಂದು ಕ್ಷಣ ಹಿಂದೇಟು ಹಾಕಿದ್ರು. ಇಂತಹ ಭಗವಂತನ ನೇರ ರೂಪವನ್ನು ಉಪಾಸನೆ ಮಾಡ್ಲಿಕ್ಕೆ ಎದುರುಗಡೆ ಅವಕಾಶ ಸಿಗ್ತಾ ಇರ್ಬೇಕಾದ್ರೆ ನಾನು ಯಾಕೆ ಮತ್ತೆ ಆ ಜಂಜಾಟದ ಜನರ ನಡುವೆ ಒದ್ದಾಡಬೇಕು ಅಂತ ಯಾಕೋ ಅಲ್ಲೇ ಠಿಕಾಣಿ ಹೂಡುವ ಆಲೋಚನೆ ಮಾಡಿದ್ರು. ಆದ್ರೆ ನಾರಾಯಣ ಎಚ್ಚರಿಸ್ತಾನೆ, ತತ್ವವನ್ನು ಮರೆತು ಸತ್ಯ ಏನು ಅಂತ ತಿಳಿಯುವ ಹುಡುಕಾಟದಲ್ಲಿ ಕಷ್ಟಪಡ್ತಾ ಇರುವ ಸಜ್ಜನರಿಗೆ ನಿಜದ ತಿಳುವಳಿಕೆಯನ್ನು ನೀನು ಕೊಡಬೇಕು. ತತ್ವ ಅಂದ್ರೇನು, ಹೇಗಿದೆಯೋ ಹಾಗೆ ವಸ್ತುವನ್ನು ಒಪ್ಪಿಕೊಳ್ಳುವುದು. ಆ ಮನಸ್ಸು ಬಹಳ ಜನಕ್ಕಿದೆ. ಆದ್ರೆ ಈ ಪೂರ್ವದಲ್ಲಿ ಆಟೋಪಗಳಿಂದ ಇದು ಸತ್ಯ ಅಂತ ಮಾತಿನ ಜಾಲವನ್ನು ಹರಡಿದ ಮಾಯಾ ಚಿಂತನೆಗಳಿಂದ ಜನರ ದಾರಿ ತಪ್ಪಿಸಿದಂತಹವರ ಮೋಹದ ಜಾಲಕ್ಕೆ ನಮ್ಮ ಭಕ್ತರೆಲ್ಲ ದಾರಿ ತಪ್ತಾ ಇದ್ದಾರೆ, ವ್ಯಥೆಯಲ್ಲಿದ್ದಾರೆ. ಯಾರಾದ್ರೂ ನಮ್ಮನ್ನ ಉದ್ಧರಿಸುವ ಗುರುಗಳೊಬ್ರು ಬರ್ತಾರೋ, ನಮ್ಮ ಕೈ ಹಿಡಿದು ಎತ್ತರಿಸ್ತಾರೋ ಅಂತ ಕಾಯ್ತಿದ್ದಾರೆ. ಅಂಥವರಿಗೆ ನೀನು ಉಪದೇಶ ಮಾಡಿ ಅವರ ಸೇವೆಯನ್ನು ತೆಗೆದುಕೋ. ಶಾಸ್ತ್ರದ ತತ್ವದ ವಿಶೇಷ ಪ್ರಸಾರವು ನಿನ್ನಿಂದ ಆಗಬೇಕು ಅಂತ ಹೀಗೆ ಹೇಳಿದ ಮೇಲೆ ಗುರುಗಳಾಗಿರುವ ವ್ಯಾಸ ನಾರಾಯಣರನ್ನ ಇಬ್ಬರನ್ನು ಬಿಟ್ಟು ಬರಲಾರದ ಮನಸ್ಸಿನಲ್ಲಿ ಬಿಡಲೇಬೇಕಾದ ಆದೇಶವನ್ನು ಹೊತ್ತು ಹೊರಟು ಕೆಳಕ್ಕೆ ಇಳಿದು ಬಂದ್ರು. ಹುಡುಗರೆಲ್ಲ ಕಾಯ್ತಾ ಇದ್ದವರಿಗೆ ಸುಖದ ಸುಪ್ಪತ್ತಿಗೆ ಕೊಪ್ಪರಿಗೆ ಸಿಕ್ಕಿದಷ್ಟು ಸಂತೋಷ ಆಯ್ತು. ಬರಲ್ಲ ಅಂತ ಬೇರೆ ಡಾಟ್ 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 ಅಂತ ಇಟ್ಟು ಹೋಗ್ಬಿಟ್ಟಿದ್ದಾರೆ ಸಂದೇಹ. ಆದ್ರೆ ಬಂದ ಮೇಲಂತೂ ಇನ್ಯಾವತ್ತೂ ಆಚಾರ್ಯರನ್ನು ಬಿಟ್ಟು ಒಂದು ಕ್ಷಣವೂ ಇರಬಾರ್ದು.
ಎಲ್ಲಿಯಾದ್ರೂ ಮನೆಗೆ ಹೋಗಿ ಬರಬೇಕು ಅಂತ ಪರ್ಮಿಷನ್ ಕೇಳಿದ್ರು ಮನೆಗೆ ಆಮೇಲೆ ಹೋಗೋಣ, ಆಚಾರ್ಯ ಇರುವಾಗ ಆಚಾರ್ಯ ಜೊತೆಗೆ ಇರಬೇಕು ಅಂತ. ವಸ್ತು ಒಂದು ಹತ್ರ ಇರುವಾಗ ಅದರ ಬೆಲೆ ಹೆಚ್ಚು ಅರ್ಥ ಆಗಲ್ಲ. ಯಾವಾಗ ಒಂದು ಸತ್ಯ ಆ ವಸ್ತುವಿನಿಂದ ದೂರ ಆಗ್ತೇವೆ ಅಥವಾ ಅದು ಕಳೆದು ಹೋಗುತ್ತೋ ಆವಾಗ ಗೊತ್ತಾಗುತ್ತೆ ನಾವು ಎಷ್ಟು ದೊಡ್ಡ ಸಂಪತ್ತನ್ನು ಕಳ್ಕೊಂಡ್ವಿ ಅಂತ. ಒಬ್ಬ ವ್ಯಕ್ತಿಯನ್ನು ಕಳ್ಕೊಳ್ಳುವುದು ಅಂದ್ರೆ ಬರೀ ವ್ಯಕ್ತಿ ಅಲ್ಲ, ಅದು ಅದರ ನೂರಾರು ವರ್ಷಗಳ ಅನುಭವದ ಶಕ್ತಿ. ಅದು ಕೇವಲ ಮಾತಾಗಿರುವುದಿಲ್ಲ, ಅಥವಾ ಯಾವುದೋ ಒಂದು ವ್ಯಕ್ತಿಯ ಓಡಾಟದಲ್ಲಿ ನಮಗೆ ದೊಡ್ಡವ್ರ ಜೊತೆಗೆ ಒಂದು ಸಹವಾಸ ಇದೆ ಅಂತ ಅನ್ನೋದಲ್ಲ. ನಮ್ಮ ಎಲ್ಲಾ ತರದ ಒಳಗಿನ ಕತ್ತಲೆಯ ಕೊಳೆಯನ್ನು ಕತ್ತರಿಸಲಿಕ್ಕೆ ಬೇಕಿರುವ ಅತ್ಯಂತ ಅಪೂರ್ವವಾದ ಜ್ಞಾನದ ಅಸ್ತ್ರವನ್ನು ಹೊತ್ತು ನಿಂತಹ ಶಕ್ತಿ ಅಂತ ಶಿಷ್ಯರಿಗೆಲ್ಲ ಅರ್ಥ ಆಗಿ ಅವರ ಜೊತೆಗೆ ಇರುವುದಕ್ಕೆ ಮನಸ್ಸು ಮಾಡಿದ್ರು. ದಾರಿಯಲ್ಲಿ ಬಂದ ತಕ್ಷಣವೇ ತುಂಬಾ ಜನ ಕಾಯ್ತಿದ್ರಲ್ಲ, ಅದರಲ್ಲಿ ಅಗ್ನಿಶರ್ಮ ಅಂತ ಒಬ್ರು ಋತ್ವಿಜರು ಆಚಾರ್ಯರು ಬಂದ ತಕ್ಷಣ ಆಚಾರ್ಯರಿಗೆ ನಮ್ಮ ಮನೆಯಲ್ಲಿ ಭಿಕ್ಷೆ ಅಂತ ಅವರು ಒಬ್ರು ಹೇಳಿದ್ರೆ ಅಲ್ಲಿ 100 ಜನ ಸೇರ್ಕೊಂಡಿದ್ದಾರೆ. ಹಾಗೆ ಬಹಳ ದಿವಸ ಆಗಿತ್ತಲ್ಲ ಆಚಾರ್ಯರನ್ನ ಭೇಟಿಯಾಗದೆ. ಇವತ್ತು ನಮ್ಮ ಮನೇಲಿ ಭಿಕ್ಷೆ ಎಲ್ಲರೂ 10 ಜನ ಒಟ್ಟಿಗೆ ಭಿಕ್ಷೆ ತಂದ್ರು ಆಚಾರ್ಯರಿಗೋಸ್ಕರ. ಆಚಾರ್ಯರು ನಮ್ಮ ಮನೆಯ ಪ್ರಸಾದವನ್ನು ನಮ್ಗೆ ತೆಗೆದುಕೊಂಡು ಪ್ರಸಾದವನ್ನಾಗಿ ಅದನ್ನ ಮಾಡಿ ಕೊಡಬೇಕು ಅಂತ. ಅಗ್ನಿಶರ್ಮ ಮುಖ ಪಂಚಶೈಹಿ ದ್ವಿಜೈಹಿ 5-6 ಮಂದಿ ಒಟ್ಟೊಟ್ಟಿಗೆ ಬಂದಿದ್ದಾರೆ. ಆಚಾರ್ಯರು ಬೇಜಾರು ಮಾಡಲಿಲ್ಲ. ನೀವು ನಾನು ಸ್ವೀಕರಿಸಲಿಲ್ಲ ಅಂತ ಮುಖ ಸಪ್ಪೆ ಮಾಡ್ಕೊಳ್ಬೇಡಿ, ನಾನು ಎಲ್ಲರ ಪದಾರ್ಥವನ್ನು ಸ್ವೀಕರಿಸಿ ಭಿಕ್ಷೆಯನ್ನು ಸ್ವೀಕರಿಸಿ ನಿಮ್ಮನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿ, ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಸಂಹಾರ ಶಕ್ತಿಯನ್ನೇ ಸ್ವೀಕರಿಸಿದವನಿಗೆ, ಯಾಕೆಂದ್ರೆ ಪ್ರಳಯ ಕಾಲದಲ್ಲಿ ಶಿವತತ್ವವನ್ನು ಸ್ವೀಕರಿಸುವುದು ವಾಯುತತ್ವ, ಅದರಿಂದಾಗಿ ಅದನ್ನೇ ಸ್ವೀಕರಿಸಿದವನಿಗೆ ಈ 5-6 ಜನದ ಮನೆಯ ಅನ್ನದ ತುತ್ತು ಅದು ಎಲ್ಲಿಗೆ ಹೋಗುತ್ತೆ? ಅನಾಯಾಸವಾಗಿ ಸ್ವೀಕಾರ ಮಾಡ್ತಾನೆ. ಆಮೇಲೆ ವೇದವ್ಯಾಸರ ಆಜ್ಞೆಯಂತೆ, ನಾರಾಯಣನ ಆಣತಿಯಂತೆ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನವನ್ನು ಬರೆಯತೊಡಗಿದ್ರು. ಬರೆಯುವುದು ಅಂದ್ರೆ ಅದೇ ಶಿಷ್ಯರನ್ನೆಲ್ಲ ಜೊತೆಗೆ ಕೂಡಿಸಿಕೊಂಡು ಒಂದೊಂದು ಅಧ್ಯಾಯದ ಮಾತುಗಳನ್ನು ಒಬ್ಬೊಬ್ಬರ ಕೈಯಲ್ಲಿ ಬರೆಸಿದ್ರು. ಅದಕ್ಕೊಂದು ಮಾತು ಹೇಳ್ತಾರೆ, ಬಾಲಸಂಘಮಪಿ ಬೋಧಯ ದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಆಚಾರ್ಯರ ಮಾತಿನ ಶೈಲಿ ಹೇಗೆ ಅಂದ್ರೆ ತುಂಬಾ ವಿಸ್ತಾರವಾಗಿ ಹೇಳ್ತಾರೆ. ಬೇರೆ ಬೇರೆ ಇದೆಲ್ಲ ಒಂದು ಮಾತಿಗೆ ಅಥವಾ ಬರವಣಿಗೆಗೆ ಬೇಕಾದ ಲಕ್ಷಣಗಳು ಅಂತ ನಾವು ಇದರಿಂದ ಹೊರಗೆ ತೆಗೆದು ನಮ್ಗೆ ಇವತ್ತಿನ ಬದುಕಿಗೆ ಬೇಕಾದ ರೂಪುರೇಷೆಗಳನ್ನು ಹಾಕೊಳ್ಬಹುದು. ನಮ್ಮ ಮಾತು ಹೇಗಿರ್ಬೇಕು, ನಮ್ಮ ಬರವಣಿಗೆ ಹೇಗಿರ್ಬೇಕು ಅಂತ. ಆಚಾರ್ಯರು ಮಾತಾಡಿದ್ರೆ ಅಥವಾ ಬರೆದ್ರೆ ಅತ್ಯಂತ ಪುಟ್ಟ ಮಗುವಿಗೂ ಒಂದು ಸಾಮಾನ್ಯ ವಿಷಯ ಏನ್ ಅರ್ಥ ಆಗ್ಬೇಕೋ ಅದಕ್ಕೆ ಆ ಸ್ವರೂಪದಲ್ಲಿ ಆ ಮಾತುಗಳು ಇರ್ತವೆ. ಇನ್ನು ಬಹಳ ತಾನು ತಿಳಿದವನು ಅಂತ ಅರಿವಿನ ಭಾರವನ್ನ ತಲೆ ಮೇಲೆ ಹೊತ್ತು ಬಂದವನಾಗಿದ್ರೆ ದುರ್ನಿರೂಪ ವಚನವು ಏನು ಅಂತಾನೆ ಗೊತ್ತಾಗಲ್ಲ, ಯಾಕೆ ಈ ಮಾತು ಅಂತ. ಕೆಲವೊಂದ್ಸಲ ಅಂತೂ ಆಚಾರ್ಯರು ತುಂಬಾ ಮಿತಭಾಷಿಗಳು, ಸುಮ್ಮನೆ ಉದ್ದ ವಾಕ್ಯಗಳನ್ನು ಆಚಾರ್ಯ ಬರೆಯುವುದೂ ಇಲ್ಲ, ತನಗೆ ಗೊತ್ತಿದೆ ಅಂತ ತೋರ್ಪಡಿಸುವ ಚಪಲವೂ ಇಲ್ಲ. ಅದು ನಿಜವಾಗಿ ಒಬ್ಬ ವ್ಯಾಖ್ಯಾನಕಾರನ ಲಕ್ಷಣ. ನಾವು ಉಳಿದಂತೆ ಅನೇಕ ವ್ಯಾಖ್ಯಾನಗಳನ್ನು ಗಮನಿಸಿದ್ರೆ ಅವರಿಗೆ ತಮಗೇನೆಲ್ಲ ಗೊತ್ತಿದೆ ಅನ್ನೋದು ತೋರಿಸುವುದೇ ಒಂದು ಹಪಾಹಪಿ ಇರುತ್ತೆ. ಆದ್ರೆ ಭಾಷೆಯ ಮೇಲೆ ಪ್ರೌಢಿಮೆ ತೋರಿಸುವುದು, ಪದಗಳ ಜಾಲವನ್ನು ಬಿಡಿಸುವುದು, 100ಕ್ಕೆ 200ರಷ್ಟು ಅದ ಅಲಂಕಾರದ ಪ್ರಯೋಗಗಳನ್ನು ಮಾಡುವುದು. ಆಚಾರ್ಯರು ಎಲ್ಲೂ ಶಬ್ದಗಳ ಕಡೆಗೆ ತನ್ನ ಕೈಯನ್ನು ಚಾಚುವುದಿಲ್ಲ, ಅವರು ಅರ್ಥದ ಕಡೆಗೆ ಕೈ ಚಾಚ್ತಾರೆ. ಅರ್ಥ ಮುಖ್ಯ ಹೊರತು ಶಬ್ದ ಮುಖ್ಯ ಅಲ್ಲ. ಹಾಗಂತೇಳಿ ಶಬ್ದ ಏನು ಗೊತ್ತಿಲ್ಲ ಅಂತ ನೀವು ತಿಳ್ಕೊಳ್ಬೇಡಿ ಅಂತನೂ ಅವರು ಮಹಾಭಾರತ ತಾತ್ಪರ್ಯಂ ಅಂತ ಒಂದು ಗ್ರಂಥ ಇದೆ, ಅದಕ್ಕೆ ಇವತ್ತು ನಾವು ಯಮಕ ಭಾರತ ಅಂತ ಕರೀತೇವೆ. ಅತ್ಯಂತ ಸುಂದರವಾದ ಕಾವ್ಯವನ್ನು ಸುಮಾರು 86 ಪದ್ಯಗಳಲ್ಲಿ ಇಡೀ ಮಹಾಭಾರತದ ಎಸೆನ್ಸ್ ಅನ್ನ ಒಂದು ವಿಶಿಷ್ಟವಾದ ಛಂದಸ್ಸಿನಲ್ಲಿ ನಮ್ಮ ಮುಂದೆ ತೆರೆದಿಡ್ತಾರೆ. ಅದರಿಂದಾಗಿ ಕಾವ್ಯವನ್ನ ಪದಗಳ ಜಾಲದಲ್ಲಿ ಹಿಡಿದೂ ಕೂಡ ಅರ್ಥದ ಭಾರವನ್ನು ತುಂಬುವುದು ಏನು ಅಸಾಧ್ಯವಾದ ಸಂಗತಿ ಅಲ್ಲ. ಆದ್ರೆ ಆ ಜಾಲಗಳಲ್ಲಿ ಬೀಳುವುದು ಸರಿಯಲ್ಲ ಅನ್ನೋದು ಆಚಾರ್ಯರ ಮಾತಿನ ಒಟ್ಟು ಸಾರವನ್ನ ನಾರಾಯಣ ಪಂಡಿತರು ಸಂಗ್ರಹ ಮಾಡುತ್ತಾರೆ. ಯಾಕೆಂದ್ರೆ ಅಗಣಿತ ಗುಣಗಳ ರಾಶಿಯಾಗಿ ದೋಷಗಳ ಲೇಷವೇ ಇಲ್ಲದೆ ಪರಿಪೂರ್ಣನೆನಿಸಿದ ಭಗವಂತನ ಪರಿಚಯವನ್ನು ಕೊಡುವುದಕ್ಕೆ ಎಷ್ಟು ಪದಗಳನ್ನು ಬಳಸಿದ್ರು ಕೂಡ ಅದು ಸೋತೇ ಹೋಗುತ್ತೆ ಹೊರತು ನಾನು ಗೆದ್ದೆ ಅಂತ ಭಾವಿಸಿದ ದಿವಸ ಆತ ಸೋತ ಅಂತ ಲೆಕ್ಕ.
ಯಾಕೆಂದ್ರೆ ಸ್ವತಃ ಮಾತಿನ ದೇವತೆಯಾದಂತಹ ಲಕುಮಿಯೂ ಕೂಡ ನಿರಂತರ ಭಗವಂತನ ಪಾದದ ಬೆರಳ ತುದಿಯ ಉಗುರಿನ ಕೊನೆಯ ಕಣವನ್ನ ಹುಡುಕಿ 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 ಅವತ್ತೂ ಹೊಸತು ಗುಣ ಸಿಕ್ಕಿತು ಅಂತ ಭಾವಿಸಿ ದೀಕ್ಷೆ ಎಂದೂ ಕೂಡ ಕಮ್ಮಿಯಾಗದೆ ಕ್ಷೀಣಗೊಳ್ಳದೆ ಅವನ ಅನಂತ ಗುಣಗಳ ಲೆಕ್ಕಾಚಾರ ಮಾಡ್ತಾ ಇದ್ದಾಳೆ ಎಂದಾಗ ನಾವೆಲ್ಲ ಪದದಲ್ಲಿ ಹಿಡಿತೇವೆ, ದೇವರನ್ನ ಗುಣಗಾನ ಮಾಡಿ ಮುಗಿಸ್ತೇವೆ ಅಂತ ಅನ್ನೋದು ಅತಿ ಉದ್ಧಟತನದ ಮಾತಾದೀತು. ಹಾಗಾಗಿ ಯುಕ್ತಿಯುಕ್ತವಾದ ವೇದಗಳ ಬೇರೆ ಬೇರೆ ಕಡೆ ಇರುವ ಸಂವಾದಗಳನ್ನ ಜೋಡಿಸಿ ತಿಳಿಯಲಾಗದ ಸಂಗತಿಯನ್ನು ಕೂಡ ಹಸನಾಗಿ ಮನಸ್ಸಿಗೆ ಒಪ್ಪುವಂತೆ ಅನೇಕ ಮಾತಿನ ಲಕ್ಷಣಗಳಿಂದ ಕೂಡಿದ ಕೃತಿಯನ್ನ ಆಚಾರ್ಯರು ರಚಿಸಿ ಅದರ ಪೂರ್ವದಲ್ಲಿ ಬಂದ ಸುಮಾರು 21 ತರದ ಪೂರ್ವ ಭಾಷ್ಯಗಳನ್ನ ನಿರಾಕರಣೆ ಮಾಡಿ 22ನೇಯದ್ದಾಗಿ ಅದು ಲಭ್ಯವಾಯಿತು. ಈ ಭಾಷ್ಯದ ಅಥವಾ ಆಚಾರ್ಯರ ಸರ್ವಮೂಲದ ಯಾವುದೇ ಮಾತುಗಳನ್ನ ನಾವೇನಾದ್ರೂ ಮತ್ತೆ ಒಂದು ಸರ್ತಿ ಅದನ್ನ ದಾಖಲೆ ಮಾಡುವ ಉದ್ದೇಶದಿಂದ ಬರೆದಿರುವ ಒಂದು ದೊಡ್ಡತನವನ್ನ ತೋರಿದರೆ, ಗಂಗೆಯ ತಡಿಯಲ್ಲಿರುವ ಮರಳ ಕಣಗಳು ಎಷ್ಟಿವೆಯೋ ಅಷ್ಟು ದೇಗುಲಗಳನ್ನ ಕಟ್ಟಿದಂತಹ ಪುಣ್ಯ ಭಗವಂತನ ಕುರಿತಾಗಿ ಆಚಾರ್ಯರು ಕೊಟ್ಟ ಮಾತುಗಳ ಸಂಗ್ರಹದಿಂದ ನಮಗೆ ಲಭ್ಯವಾಗುತ್ತೆ ಅಂತ. ಯಾಕೆಂದ್ರೆ ಅಷ್ಟು ಅದ್ಭುತವಾದ ವಿಷಯಗಳು, ಎಲ್ಲಿಯೂ ಹರಸಾಹಸ ಮಾಡಿ ಹುಡುಕಿದ್ರು ನಮಗದರಲ್ಲಿ ವ್ಯರ್ಥವಾದ ಪದ ಅಂತಿಲ್ಲ, ಅನಗತ್ಯವಾದ ಟೀಕೆ ಟಿಪ್ಪಣಿಗಳು ಇಲ್ಲ. ಆಚಾರ್ಯರು ತಪ್ಪಿಯೂ ಯಾರನ್ನೂ ತನ್ನ ಪೂರ್ವಾಚಾರ್ಯರನ್ನ ಹೆಸರು ಹಿಡಿದು ಉಲ್ಲೇಖ ಮಾಡಿ ಖಂಡಿಸಿದ್ದು ಅಂತಿಲ್ಲ. ವಿಷಯ ಮಾತ್ರ ಮುಖ್ಯ, ವ್ಯಕ್ತಿ ಅಲ್ಲ. ವ್ಯಕ್ತಿತ್ವವನ್ನ ಎಲ್ಲೂ ಘಾಸಿಗೊಳಿಸದ, ಆದ್ರೆ ವಿಷಯದ ದೃಷ್ಟಿಯಿಂದ ದೇವರು ದೊಡ್ಡವನು ಅನ್ನುವ ಅಂಶಕ್ಕೆ ನಿಮ್ಮಲ್ಲಿ ಮಾತಿನಲ್ಲಿ ಏನಾದ್ರೂ ತೊಡಕುಂಟಾದ್ರೆ ಅದಕ್ಕೆ ಸ್ವಲ್ಪವೂ ಹಿಂದೇಟು ಹಾಕದ, ಖಡಾಖಂಡಿತವಾದ ಕಠೋರ ಉತ್ತರಗಳನ್ನು ಕೊಡುವಲ್ಲಿ ಹಿಂಸರಿಯದ ಆಚಾರ್ಯರ ಭಾಷ್ಯದ ಶೈಲಿಯನ್ನ ನೆನಪಿಸಿದಷ್ಟು ನಮಗೆ ಪುಣ್ಯ. ಗಂಗೆಯಿಂದ ಗೋದಾವರಿಯ ಕಡೆಗೆ ಬಂದರು. ಬರುವ ದಾರಿಯಲ್ಲಿ ಗೋದಾವರಿಯ ಪರಿಸರ ಅಂತ ಅನ್ನೋದು ಆ ಕಾಲದಲ್ಲಿ ಬಹಳ ವಿದ್ವಜ್ಜನರ ದೊಡ್ಡ ಪಡೆ. ಅನೇಕ ಜನ ಶಾಸ್ತ್ರಜ್ಞರಿದ್ರು, ವೇದಜ್ಞರಿದ್ರು, ವೇದ ತತ್ವಜ್ಞರು ಇದ್ರು. ಅದರಲ್ಲಿ ಆ ಜನರೆಲ್ಲ ದಾರಿಯಲ್ಲಿ